ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರವನ್ನು ಸಲ್ಲಿಸುತ್ತಾ ಈ ಸಂಜೆ ವೇಳೆಯಲ್ಲಿ ನಮ್ಮೆಲ್ಲರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರೀತಿಯ ವಂದನೆಗಳನ್ನು ತಿಳಿಸ್ತೇನೆ. ವೆಲ್ಕಮ್ ಆಲ್ ಆಫ್ ಯು ಟು ದಿಸ್ ಆನ್ಲೈನ್ ಬೈಬಲ್ ಸ್ಟಡಿ ಆ್ಯಂಡ್ greetings to you in the name of Jesus Savior Christ. So let's begin now this online Bible study saying this Bible verses. ಕೀರ್ತನೆಗಳು 77ನೇ ಅಧ್ಯಾಯ 7ನೇ ವಚನ ಹೀಗೆ ಹೇಳ್ತದೆ: ಕರ್ತನು ಸದಾಕಾಲಕ್ಕೂ ಬಿಟ್ಟು ಬಿಡುವವನು, ಆತನು ಪುನಃ ಪ್ರಸನ್ನನಾಗುವುದಿಲ್ಲವೋ, ಆತನ ಕೃಪಾವಾತ್ಸಲ್ಯವು ನಿಂತೇ ಹೋಯಿತು, ಆತನ ವಾಗ್ದಾನವು ಎಂದೆಂದಿಗೆ ಬಿದ್ದು ಹೋಯಿತು, ದೇವರು ದಯವಿಡಲಿಕ್ಕೆ ಮರೆತು ಬಿಟ್ಟನು, ಕೋಪದಿಂದ ತನ್ನ ಕರುಳುಗಳನ್ನು ಬಿಗಿ ಹಿಡಿದಿದ್ದಾನು ಎಂಬುದಾಗಿ. ನಾವು ನಮ್ಮ ಜೀವಿತದಲ್ಲಿ ಕೆಲವೊಮ್ಮೆ ವೆನ್ ವಿ ಆರ್ ಗೋಯಿಂಗ್ ಥ್ರೂ ದ ವೆರಿ ಹಾರ್ಡೆಸ್ಟ್ ಟೈಮ್, ಸೊ ಆಗ ನಮಗೆ ಇಂಥ ಎಲ್ಲ ಫೀಲಿಂಗ್ಸ್ ಬರ್ತದೆ. ಇಸ್ ಗಾಡ್ ಹ್ಯಾಸ್ ಫಾರ್ಸೇಕನ್ ಅಸ್, ಇಸ್ ಗಾಡ್ ಇಸ್ ನಾಟ್ ಶೋಯಿಂಗ್ ಇಸ್ ಮರ್ಸಿ ಟು ಅಸ್ ಎಂಬುದಾಗಿ. ಬಟ್ ಆದರೆ ಮುಂದಿನ ವಚನ 10ನೇ ವಚನ ಹೀಗೆ ಹೇಳ್ತದೆ: ಹೀಗೆ ನೆನೆಸುವುದು ನನ್ನ ಬಲಹೀನತೆಯೇ ಎಂಬುದಾಗಿ. ವೆನ್ ವಿ ಥಿಂಕ್ ದಿಸ್ ಇಸ್ ಅವರ್ ದಿಸ್ ಥಿಂಗ್ಸ್ ಆರ್ ಮೈ ವೀಕ್ನೆಸ್ ಎಂಬುದಾಗಿ ಕೀರ್ತನೆಗಾರ ಅಫರ್ಮ್ ಮಾಡ್ತಾನೆ. ಸೊ ಇನ್ ದಿಸ್ ಚಾಲೆಂಜಸ್ let us seek God's presence and God's blessings to remain faithful by involving in this prayer activities. So ಆರಂಭ ಮಾಡೋಣ. ದೇವರ ಸಮೀಪಕ್ಕೆ ಬನ್ನಿರಿ, ಆಗಲಾತನು ನಿಮ್ಮ ಸಮೀಪಕ್ಕೆ ಬರುವನು. ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ನಿಮ್ಮನ್ನು ತಗ್ಗಿಸಿಕೊಳ್ಳ್ರಿ, ಆಗಲಾತನು ತಕ್ಕ ಕಾಲದಲ್ಲಿ ನಿಮ್ಮನ್ನು ಮೇಲಕ್ಕೆ ತರುವನು ಎಂಬುದಾಗಿ. ನಮ್ಮ ಈ ಆನ್ಲೈನ್ ಸತ್ಯವೇದ ಅಧ್ಯಯನವು ಪಿತಾ ಪುತ್ರ ಪರಿಶುದ್ಧಾತ್ಮನಾಗಿರುವಂಥ ತ್ರೈಕ ದೇವರ ನಾಮದಲ್ಲಿ ಆರಂಭವಾಗಲಿ. ಆಮೆನ್. ಸೊ ಲೆಟ್ಸ್ ವರ್ಷಿಪ್ ಗಾಡ್ ಫಾರ್ ಫ್ಯೂ ಮಿನಿಟ್ಸ್ ಸಿಂಗಿಂಗ್ ಸಮ್ ಸಾಂಗ್ಸ್. ಕೆಲವರು ಹಾಡುಗಳನ್ನು ಹಾಡಿ ನಾವು ದೇವರನ್ನು ಸ್ತುತಿಸುವ. ದ ಫಸ್ಟ್ ಒನ್ ನಮ್ಮೆಲ್ಲರಿಗೂ ಗೊತ್ತಿರುವಂಥ ಒಂದು ಇಂಗ್ಲಿಷ್ ಸಾಂಗ್, ಬ್ಲೆಸ್ಡ್ ಅಶ್ಯೂರೆನ್ಸ್ ಜೀಸಸ್ ಇಸ್ ಮೈನ್, ಓ ವಾಟ್ ಅ ಫಾರ್ಟೇಸ್ಟ್ ಆಫ್ ಗ್ಲೋರಿ ಡಿವೈನ್ ಎಂಬುದಾಗಿ. ಸೊ thinking that all the great things Jesus has done for us, and will give glory and honor to him, singing this song. Blessed assurance, Jesus is mine, oh what a foretaste of glory divine.
praising my Savior all the day long. This is my story, this is my song, praising my Savior all the day long, praising my Savior all the day long. So we'll go with Kannada song now. ಕನ್ನಡ ಕರ್ತನಿಗೆ ಕಾಯುವವರು ಅವಮಾನ ಹೊಂದರು, ನಿಜವಾಗಿ ಅಂತ್ಯ ಉಂಟು ನಿನ್ನ ನಂಬಿಕೆ ವ್ಯರ್ಥವಾಗದೆಂಬುದಾಗಿ. ಸೊ ಇಟ್ಸ್ ಮೆಸೇಜ್ ದಟ್ ಗಿವ್ಸ್ ವೆನ್ ವಿ ವೇಟ್ ಫಾರ್ ಗಾಡ್ ವಿ ಆರ್ ನೆವರ್ ಗೋಯಿಂಗ್ ಟು ಬಿ ಡಿಸಪಾಯಿಂಟೆಡ್ ಎಂಬುದಾಗಿ. ಬಟ್ ಇವತ್ತಿನ ಜನ್ರೇಷನಲ್ಲಿರುವಂಥ ಒಂದು ಇಂಟೆನ್ಸಿಟಿ ಏನೆಂಬುದಾಗಿ ನೋಡೋದಾದರೆ ಎವ್ರಿಥಿಂಗ್ ಶುಡ್ ಹ್ಯಾಪನ್ ಇನ್ ಇನ್ಸ್ಟೆಂಟ್. So in that situation, when we ask them, when God says them to wait, there where we would feel disappointed, where we would like to ignore the relationship with God. So but this song very meaningfully and very politely says that ಕರ್ತನಿಗೆ ಕಾಯುವವರು ಅವಮಾನ ಹೊಂದರು, ನಿಜವಾಗಿ ಅಂತ್ಯ ಉಂಟು ನಿನ್ನ ನಂಬಿಕೆ ವ್ಯರ್ಥವಾಗುವುದು. ಸೊ ಈ ಹಾಡನ್ನು ಹಾಡಿ ನಾವು ಆತ್ಮಿಕವಾಗಿ ಬಲಗೊಳ್ಳೋಣ. ಕರ್ತನಿಗೆ ಕಾಯುವವರು ಅವಮಾನ ಹೊಂದರು, ನಿಜವಾಗಿ ಅಂತ್ಯವುಂಟು ನಿನ್ನ ನಂಬಿಕೆ ವ್ಯರ್ಥವಾಗದು. ಕರ್ತನಿಗೆ ಕಾಯುವವರು ಅವಮಾನ ಹೊಂದರು, ನಿಜವಾಗಿ ಅಂತ್ಯವುಂಟು ನಿನ್ನ ನಂಬಿಕೆ ವ್ಯರ್ಥವಾಗದು. ಕಾಯುತ್ತಿರುವೆ ಕಾಯುತ್ತಿರುವೆ ಅದ್ಭುತವ ಹೊಂದಲು ಕಾಯುತ್ತಿರುವೆ, ಕಾಯುತ್ತಿರುವೆ ಕಾಯುತ್ತಿರುವೆ ಅದ್ಭುತವ ಹೊಂದಲು ಕಾಯುತ್ತಿರುವೆ. ಕರ್ತನಿಗೆ ಕಾಯುವವರು ಅವಮಾನ ಹೊಂದರು, ನಿಜವಾಗಿ ಅಂತ್ಯವುಂಟು ನಿನ್ನ ನಂಬಿಕೆ ವ್ಯರ್ಥವಾಗದು. ಕಾಲದಲ್ಲಿ ದರ್ಶನವ ನೆರವೇರಿಸುವ, ಕಾಲದಲ್ಲಿ ದರ್ಶನವ ನೆರವೇರಿಸುವ, ಸುಳ್ಳಾಡದು ನೆರವೇರ್ವದು, ತಡವಾದರೂ ನಾ ಕಾಯುತ್ತಿರುವೆ. ಸುಳ್ಳಾಡದು ನೆರವೇರ್ವದು, ತಡವಾದರೂ ನಾ ಕಾಯುತ್ತಿರುವೆ. ಕರ್ತನಿಗೆ ಕಾಯುವವರು ಅವಮಾನ ಹೊಂದರು, ನಿಜವಾಗಿ ಅಂತ್ಯವುಂಟು ನಿನ್ನ ನಂಬಿಕೆ ವ್ಯರ್ಥವಾಗದು. ಕರ್ತನಿಗೆ ಕಾಯುವವರು ಎಲ್ಲವನ್ನು ಕಳೆದುಕೊಂಡರು, ಸಂಬಂಧವು ಅಗಲಿದರು,
ಕರೆದಾತನು ನಂಬಿಗಸ್ತನು ಸುಖ ಜೀವನ ಬರಮಾಡುವನು. ಕರೆದಾತನು ನಂಬಿಗಸ್ತನು ಸುಖ ಜೀವನ ಬರಮಾಡುವನು. ಕರ್ತನಿಗೆ ಕಾಯುವವರು ಅವಮಾನ ಹೊಂದರು. ನಿಜವಾಗಿ ಅಂತ್ಯವುಂಟು, ನಿನ್ನಂಬಿಕೆ ವ್ಯರ್ಥವಾಗದು. ಕರ್ತನಿಗೆ ಕಾಯುವವರು ಬಿಡುಗಡೆ ಕಾಣಲು ಮೊಣಕಾಲಲ್ಲೇ ಕಾಯುವೆ. ಬಿಡುಗಡೆ ಕಾಣಲು ಮೊಣಕಾಲಲ್ಲೇ ಕಾಯುವೆ. ಬಲ ಹೊಂದುವೆ ಎದ್ದೇಳುವೆ, ಹದ್ದಿನಂತೆ ನಾ ಹಾರುವೆ. ಬಲ ಹೊಂದುವೆ ಎದ್ದೇಳುವೆ, ಹದ್ದಿನಂತೆ ನಾ ಹಾರುವೆ. ಕರ್ತನಿಗೆ ಕಾಯುವವರು ಅವಮಾನ ಹೊಂದರು. ನಿಜವಾಗಿ ಅಂತ್ಯವುಂಟು, ನಿನ್ನಂಬಿಕೆ ವ್ಯರ್ಥವಾಗದು. ಕರ್ತನಿಗೆ ಕಾಯುವವರು ಅವಮಾನ ಹೊಂದರು. ನಿಜವಾಗಿ ಅಂತ್ಯವುಂಟು, ನಿನ್ನಂಬಿಕೆ ವ್ಯರ್ಥವಾಗದು. ಕಾಯುತ್ತಿರುವೆ ಕಾಯುತ್ತಿರುವೆ, ಅದ್ಭುತವ ಹೊಂದಲು ಕಾಯುತ್ತಿರುವೆ. ಕಾಯುತ್ತಿರುವೆ ಕಾಯುತ್ತಿರುವೆ, ಅದ್ಭುತವ ಹೊಂದಲು ಕಾಯುತ್ತಿರುವೆ. So let's sing the last song for today's Bible study. That's seeking Holy Spirit intervention in our life. ನಮ್ಮೊಳಗೆ ವಾಸಿಸುವ ಪವಿತ್ರ ಆತ್ಮನೇ, ಈ ದಿನ ನಿನ್ನ ಚಿತ್ತದಂತೆ ನಡೆಸಬೇಕಯ್ಯ. ಹೇಗೆ ನಾನು ಪ್ರಾರ್ಥಿಸಲಿ, ಏನೆಂದು ಪ್ರಾರ್ಥಿಸಲಿ ಕಲಿಸಿಕೊಡಿ ಪವಿತ್ರ ಆತ್ಮನೇ. So when in a situation that we are in a confusion, when we don't know what to do and what can be prayed and what can be answered from God, in those situations this song clearly says that seek Holy Spirit that will leads you to whatever you have to do in your prayer and in your spiritual life ಎಂಬುದಾಗಿ. ಸೊ ಹಾಗಾಗಿ ಈ ಹಾಡನ್ನು ನಾವು ಹಾಡುವಾಗ it has a very beautiful meaning and the words are used very powerfully. ಸೊ ಹಾಗಾಗಿ ಇದನ್ನು ಒಳ್ಳೆ ರೀತಿಯಲ್ಲಿ ರಾಗ ಮಾಡಿ ನಾವು ಆತ್ಮಿಕವಾಗಿ ಬಲ ಹೊಂದುವ. ನಮ್ಮೊಳಗೆ ವಾಸಿಸುವ ಆತ್ಮನೇ, ಈ ದಿನ ನಿನ್ನ ಚಿತ್ತದಂತೆ ನಡೆಸಬೇಕಯ್ಯ. ನಮ್ಮೊಳಗೆ ವಾಸಿಸುವ ಪವಿತ್ರಾತ್ಮನೇ, ಈ ದಿನ ನಿನ್ನ ಚಿತ್ತದಂತೆ ನಡೆಯಬೇಕಯ್ಯ. ಪವಿತ್ರಾತ್ಮನೇ ಪವಿತ್ರಾತ್ಮನೇ, ಪರಿಶುದ್ಧ ದೇವರಾತ್ಮನೇ,
ಸ್ಮರಿಸಲು ಕೃತಜ್ಞತೆ ಮಾಡಲು ಕಲಿಸಿಕೊಡಿ ಪವಿತ್ರಾತ್ಮನೇ. ಪವಿತ್ರಾತ್ಮನೇ, ಪವಿತ್ರಾತ್ಮನೇ, ಪರಿಶುದ್ಧ ದೇವರಾತ್ಮನೇ. ಪವಿತ್ರಾತ್ಮನೇ, ಪವಿತ್ರಾತ್ಮನೇ, ಪರಿಶುದ್ಧ ದೇವರಾತ್ಮನೇ. ಎಲ್ಲಿಗೆ ನಾ ಹೋಗಲಿ, ಹೇಗೆ ನಾನು ಹೋಗಲಿ, ದಾರಿ ತೋರಿ ಪವಿತ್ರಾತ್ಮನೇ. ಎಲ್ಲಿಗೆ ನಾ ಹೋಗಲಿ, ಹೇಗೆ ನಾನು ಹೋಗಲಿ, ದಾರಿ ತೋರಿ ಪವಿತ್ರಾತ್ಮನೇ. ನಿಶ್ಚಿತ ಇಲ್ಲದ ಸ್ಥಳಕ್ಕೆ ನಾನು ಹೋಗದಂತೆ ಸಹಾಯ ಮಾಡಿ ದೇವರಾತ್ಮನೇ. ನಿಶ್ಚಿತ ಇಲ್ಲದ ಸ್ಥಳಕ್ಕೆ ನಾನು ಹೋಗದಂತೆ ಸಹಾಯವ ಮಾಡಿ ಆತ್ಮನೇ. ಪವಿತ್ರಾತ್ಮನೇ, ಪವಿತ್ರಾತ್ಮನೇ, ಪರಿಶುದ್ಧ ದೇವರಾತ್ಮನೇ. ಪವಿತ್ರಾತ್ಮನೇ, ಪವಿತ್ರಾತ್ಮನೇ, ಪರಿಶುದ್ಧ ದೇವರಾತ್ಮನೇ. ನಮ್ಮೊಳಗೆ ವಾಸಿಸುವ ಪವಿತ್ರಾತ್ಮನೇ, ಈ ದಿನ ನಿಶ್ಚಿತ್ತದಂತೆ ನಡೆಯಬೇಕಯ್ಯ. ನಮ್ಮೊಳಗೆ ವಾಸಿಸುವ ಪವಿತ್ರಾತ್ಮನೇ, ಚಿತ್ತದಂತೆ ನಡೆಯಬೇಕಯ್ಯ. ಪವಿತ್ರಾತ್ಮನೇ, ಪವಿತ್ರಾತ್ಮನೇ, ಪರಿಶುದ್ಧ ದೇವರಾತ್ಮನೇ. ಪವಿತ್ರಾತ್ಮನೇ, ಪವಿತ್ರಾತ್ಮನೇ, ಪರಿಶುದ್ಧ ದೇವರಾತ್ಮನೇ. ನಾವು ಈ ಒಂದು ಬೈಬಲ್ ಸ್ಟಡಿಯಲ್ಲಿ ಸ್ವಲ್ಪ ಹೊತ್ತು ಪ್ರಾರ್ಥನೆಯಲ್ಲಿ ಸಮಯವನ್ನು ಕಳೆಯೋಣ. ನಾವೆಲ್ಲರೂ ನಾವಿರುವಂಥ ಸ್ಥಳಗಳಲ್ಲಿ ಕಣ್ಣುಗಳನ್ನು ಮುಚ್ಚಿ ಸ್ವಲ್ಪ ಹೊತ್ತು ಮೌನವಾಗಿದ್ದು ನಮ್ಮ ಜೀವನದ ಎಲ್ಲ ಸಮಸ್ಯೆಗಳನ್ನು ದೇವರ ಸಾನ್ನಿಧ್ಯದಲ್ಲಿ ತೆರೆದಿಡೋಣ. ಮಾತ್ರವಲ್ಲದೆ ನಮಗೆ ಗೊತ್ತಿರುವಂಥ ಯಾರಾದರೂ ಕಷ್ಟದ, ಕಣ್ಣೀರಿನ, ಅನಾರೋಗ್ಯದ ಪರಿಸ್ಥಿತಿಯಲ್ಲಿ ಹೋಗುವಂಥವರಿದ್ದರೆ ಅಂಥವರಿಗಾಗಿ ನಾವು ಕಣ್ಣುಗಳನ್ನು ಮುಚ್ಚಿ ಸ್ವಲ್ಪ ಹೊತ್ತು ದೇವರ ಸಹಾಯಕ್ಕಾಗಿ ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನೂ ಸರ್ವಜ್ಞಾನಿಯೂ ಸರ್ವವ್ಯಾಪಿಯೂ ಆಗಿರುವಂಥ ಭೂಪರಲೋಕಗಳ ಒಡೆಯನಾದಂಥ ನಮ್ಮ ತಂದೆಯಾದಂಥ ದೇವರೇ, ಸ್ವಾಮಿ, ನಿನ್ನ ಮಕ್ಕಳಾದಂಥ ನಮ್ಮೆಲ್ಲರ ಜೀವಿತದಲ್ಲಿ ನೀನು ಕೊಟ್ಟಂತಹ ಈ ದಿವಸದ ಸಂಜೆಯ ವೇಳೆಗಾಗಿ ನಾವು ನಿನಗೆ ಸ್ತುತಿ ಸ್ತೋತ್ರಗಳನ್ನು ಸಮರ್ಪಿಸ್ತೇವೆ. ನಿನ್ನ ಮಕ್ಕಳಾದಂಥ ನಮ್ಮೆಲ್ಲರನ್ನ ಇಲ್ಲಿಯ ತನಕ ನೀನು ನಡೆಸಿದ್ದಿ, ಪ್ರೀತಿ ಮಾಡಿದ್ದಿ, ಜೀವಿತರ ಸಂಖ್ಯೆಯಲ್ಲಿ ನಮ್ಮನ್ನು ಉಳಿಸಿದ್ದಿ. ನಮಗೆ ಜೀವನಕ್ಕೆ ಬೇಕಾದ ಎಲ್ಲ ಆಶೀರ್ವಾದಗಳನ್ನು ನೀನು ಕೂಡಿಸಿಕೊಡುತ್ತಿರುವುದಕ್ಕಾಗಿ ನಾವು ನಿನಗೆ ಹೃದಯಾಂತರಾಳದಿಂದ ಸ್ತುತಿ ಸ್ತೋತ್ರಗಳನ್ನು ಸಮರ್ಪಿಸ್ತೇವೆ. ಹೌದು ಸ್ವಾಮಿ, ನಿನ್ನ ವಾಕ್ಯ ಹೇಳುವ ಪ್ರಕಾರ ನೀವು ಕೇವಲ ಆಹಾರ ತಿನ್ನುವುದರಿಂದ ಮಾತ್ರ ಬದುಕುವುದಿಲ್ಲ, ಬದಲಾಗಿ ನನ್ನ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಬದುಕ್ತೀರಿ ಎಂಬುದಾಗಿ. ನಾವು ಉಳಿದಿರುವುದಾದರೆ ಅದು ನಮ್ಮ ಸ್ವಂತ ಬಲ, ಪ್ರಯತ್ನ, ಆರೋಗ್ಯ ಎಂಬುದಾಗಿ ಹೆಚ್ಚಳ ಪಡದೆ ನೀನು ನಮ್ಮ ಜೀವಿತಕ್ಕೆ ಕೊಟ್ಟಂತಹ ಆಶೀರ್ವಾದ ಎಂಬುದಾಗಿ ತಿಳಿದುಕೊಂಡು ನಾವು ನಿನಗೆ ಯಾವಾಗಲೂ ಕೃತಜ್ಞತೆಯುಳ್ಳವರಾಗಿ ಜೀವಿಸುವಂತೆ ಸಹಾಯ ಮಾಡಿ ಎಂಬುದಾಗಿ ಪ್ರಾರ್ಥಿಸ್ತೇವೆ. ದೇವರೇ, ಈ ದಿವಸಕ್ಕಾಗಿ, ಸಂಜೆ ವೇಳೆಗಾಗಿ ಸ್ತೋತ್ರವಾಗಲಿ. ಈ ದಿವಸದ ನಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಒಳ್ಳೆಯ ರೀತಿಯಲ್ಲಿ ಮಾಡಿ ಮುಗಿಸ್ಲಿಕ್ಕಾಗುವಂತೆಯೂ, ನಮ್ಮ ಪ್ರಯಾಣಗಳಲ್ಲಿ ನೀನು ನಮಗೆ ತೋರಿಸಿದ ಸಹಾಯ ಮಾರ್ಗದರ್ಶನಕ್ಕಾಗಿಯೂ, ನೀನು ಕೊಟ್ಟಂಥ ಎಲ್ಲ ಆಶೀರ್ವಾದಗಳಿಗಾಗಿ ಈ ಸಂಜೆ ವೇಳೆಯಲ್ಲಿ ನಾವು ನಿನಗೆ ಸ್ತುತಿ ಸ್ತೋತ್ರಗಳನ್ನು ಸಮರ್ಪಿಸ್ತೇವೆ. ಮಾತ್ರವಲ್ಲದೆ ಯಾವಾಗಲೂ ನೀನು ನಮ್ಮ ಪ್ರಾರ್ಥನೆಯನ್ನು ಕೇಳುವುದಕ್ಕಾಗಿ ನಮ್ಮನ್ನು ಮಾತ್ರವಲ್ಲದೆ ನಮ್ಮ ಪ್ರೀತಿ ಪಾತ್ರರನ್ನು, ಕುಟುಂಬದವರೆಲ್ಲರನ್ನ ಆಶೀರ್ವಾದ ಮಾಡಿ ಮುನ್ನಡೆಸುತ್ತಿರುವುದಕ್ಕಾಗಿ ನನಗೆ ಸ್ತೋತ್ರವಾಗಲಿ. ದೇವರೇ, ಅದೇ ಸಂದರ್ಭದಲ್ಲಿ ನಾವು ಪಾಪಿಗಳು, ಅಯೋಗ್ಯರೆಂಬುದಾಗಿ ನಿನ್ನ ಎದುರಿನಲ್ಲಿ ನೆನಪು ಮಾಡಿಕೊಳ್ತೇವೆ. ಅನೇಕ ವೇಳೆ ನಾವು ನಿನ್ನ ಹೆಸರನ್ನು ಹೇಳಿಕೊಂಡಿದ್ದಾಗಿಯೂ ನಮ್ಮಲ್ಲಿ ಅನೇಕ ಕೆಟ್ಟ ಆಲೋಚನೆಗಳು, ಕೆಟ್ಟ ದೃಷ್ಟಿಕೋನಗಳನ್ನು ಬೆಳೆಸಿಕೊಂಡದಕ್ಕಾಗಿ ಕ್ಷಮೆ ಯಾಚಿಸ್ತೇವೆ. ನಮ್ಮಲ್ಲಿರುವಂಥ ಕೆಟ್ಟ ಹೃದಯವನ್ನು ತೆಗೆದು ಹಾಕಿ ಹೊಸ ಹೃದಯವನ್ನು ಹುಟ್ಟಿಸು, ನಮ್ಮಲ್ಲಿ ನೂತನ ಸ್ವಭಾವವನ್ನು ಹುಟ್ಟಿಸೆಂಬುದಾಗಿ ಕೀರ್ತನೆಗಾರನು ಪ್ರಾರ್ಥನೆ ಮಾಡುವ ಹಾಗೆ ನಮ್ಮಲ್ಲಿ ನೂತನ ಸ್ವಭಾವವನ್ನು ಹುಟ್ಟಿಸೆಂಬುದಾಗಿ ಪ್ರಾರ್ಥಿಸ್ತೇವೆ. ದೇವರೇ, ಒಂದು ಸಂದರ್ಭದಲ್ಲಿ ನಾವು ನಮಗೋಸ್ಕರ ಮಾತ್ರವಲ್ಲದೆ ಅನೇಕ ಜನರನ್ನು ನೆನಪು ಮಾಡ್ತೇವೆ. ನಾವು ದೇಶದ ಸುತ್ತಮುತ್ತಲಿನ ಪ್ರಪಂಚವನ್ನು, ಪರಿಸರವನ್ನು ಗಮನಿಸುವಾಗ ಅನೇಕರು ಅನೇಕ ವಿಧವಾದಂಥ ಕಷ್ಟ, ಸಮಸ್ಯೆ, ಅನಾರೋಗ್ಯ, ಕಣ್ಣೀರಿನ ಪರಿಸ್ಥಿತಿಗಳಲ್ಲಿ ದಾಟು ಹೋಗುವಂಥವರಿದ್ದಾರೆ. ಯಾರ್ಯಾರು ಊಟ ಬಟ್ಟೆ ಇಲ್ಲದೆ ನಿರ್ಗತಿಕರಾಗಿ
ಅನಾಥರಾಗಿ ಜೀವಿಸ್ತಾ ಇದ್ದಾರೋ ಅಂಥವರೆಲ್ಲರ ಮೇಲೆ ನಿನ್ನ ದಯೆ ಇರಲಿ ಸ್ವಾಮಿ. ಅವರ ಪ್ರಾರ್ಥನೆಗಳನ್ನು ಕೇಳು, ಅವರನ್ನು ಅವರ ಕಷ್ಟದಿಂದ ಬಿಡುಗಡೆಗೊಳಿಸು. ವಿಶೇಷವಾಗಿ ಅವರಿಗೆ ಕೂಡ ಸಮಾಜದಲ್ಲಿ ಇತರರಂತೆ ಸ್ಥಾನಮಾನಗಳು ಮಾತ್ರವಲ್ಲದೆ ಜೀವಿಸಲು ಯೋಗ್ಯವಾದಂತಹ ವಸತಿ ಆಹಾರ ಸಿಗ್ಲಿಕ್ಕಾಗುವಂತೆ ಬಲಪಡಿಸೆಂಬುದಾಗಿ ಬೇಡ್ತೇವೆ. ಇನ್ನು ಅನೇಕರು ಸಾವು ಬದುಕಿನ ನಡುವೆ ಹೋರಾಟವನ್ನು ನಡೆಸುತ್ತಾ ಆಸ್ಪತ್ರೆಯಲ್ಲಿ ಕಾಯಿಲೆಯಲ್ಲಿ ದಾಖಲಾಗಿರುವಂಥ ಅನೇಕ ರೋಗಿಗಳನ್ನು ನೆನಪು ಮಾಡ್ತೇವೆ. ಅಂಥವರೆಲ್ಲರ ಮೇಲೆ ನಿನ್ನ ದಯೆ ಇರಲಿ. ಅವರ ಅನಾರೋಗ್ಯದಿಂದ ಅವರಿಗೆ ಬಿಡುಗಡೆಯನ್ನು ಕೊಡು, ನಿನ್ನ ಗಾಯಗಳ ಹಸ್ತದಿಂದ ಸ್ಪರ್ಶಿಸೆಂಬುದಾಗಿ ಪ್ರಾರ್ಥಿಸ್ತೇವೆ. ಮಾತ್ರವಲ್ಲದೆ ಬೇರೆ ಬೇರೆ ರೀತಿಯಲ್ಲಿ ಸಮಾಜದಲ್ಲಿ ಅನ್ಯಾಯ, ಅನೀತಿ ಮತ್ತು ತಾರತಮ್ಯದ ವ್ಯವಸ್ಥೆಗಳಿಗೆ ಒಳಗಾಗಿ ಶೋಷಣೆಗೆ ಒಳಗಾದಂಥ ಅನೇಕ ಮುಗ್ಧ ಜನರನ್ನು ನೆನಪು ಮಾಡ್ತೇವೆ ಸ್ವಾಮಿ. ಇಂಥವರೆಲ್ಲರ ಬಡವರ ಮೇಲೆ ನಿನ್ನ ದಯೆ ಇರಲಿ. ಅವರ ಕಷ್ಟಗಳಿಗೆ ಸ್ಪಂದಿಸು, ಅವರಿಗೆ ಬೇಕಾದ ನ್ಯಾಯ ನೀತಿಯನ್ನು ಈ ಸಮಾಜದಲ್ಲಿ ಅನುಗ್ರಹಿಸು ಎಂಬುದಾಗಿ ಪ್ರಾರ್ಥಿಸ್ತೇವೆ. ಮಾತ್ರವಲ್ಲದೆ ನಿನ್ನ ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಸೇವೆಯಲ್ಲಿ ಪ್ರತಿಯೊಬ್ಬರು ಎದುರಿಸುವಂಥ ಸಮಸ್ಯೆಗಳು ಮತ್ತು ಅವರು ಎದುರಿಸುವಂಥ ಸವಾಲುಗಳಿಗಾಗಿ ಪ್ರಾರ್ಥಿಸ್ತೇವೆ. ನಿನ್ನ ಸೇವೆಯಲ್ಲಿ ಪ್ರತಿಯೊಬ್ಬರು ದೃಢವಾಗಿ ನಂಬಿಗಸ್ತಿಕೆಯಿಂದ ನಿಲ್ಲಿಕ್ಕಾಗುವಂತೆ ಎಲ್ಲರನ್ನ ನಿಂತಾನೆ ಬಲಪಡಿಸಿ ಮುನ್ನಡೆಸು ಎಂಬುದಾಗಿ ಕೂಡ ನಿನ್ನಲ್ಲಿ ಬೇಡ್ತೇವೆ. ದೇವರೇ, ಒಂದು ಸಂದರ್ಭದಲ್ಲಿ ನಾವು ಜೀವಿಸುವಂಥ ಯುನೈಟೆಡ್ ಅರಬ್ ಎಮಿರೇಟ್ಸ್ ಶಾರ್ಜಾ ದೇಶಕ್ಕಾಗಿ ನಿನಗೆ ಸ್ತೋತ್ರವಾಗಲಿ. ಈ ದೇಶದಲ್ಲಿ ಕೊಟ್ಟಂಥ ಒಳ್ಳೆಯ ಪರಿಸರಕ್ಕಾಗಿ, ಒಳ್ಳೆಯ ಆರೋಗ್ಯದಾಯಕವಾದಂಥ ವ್ಯವಸ್ಥೆಗಾಗಿ ಸ್ತೋತ್ರವಾಗಲಿ. ಈ ದೇಶಕ್ಕೆ ನಮ್ಮೆಲ್ಲರನ್ನು ನಡೆಸಿದ್ದಿ. ನಾವಿಲ್ಲಿದ್ದುಕೊಂಡು ನಮ್ಮ ಜೀವಿತವನ್ನು ಸಾಗಿಸುವಂಥದ್ದು ಮಾತ್ರವಲ್ಲದೆ ಒಂದು ಸಭೆಯನ್ನು ನಿನ್ನ ಮಹಿಮೆಗಾಗಿ ಕಟ್ಟಲಿಕ್ಕಾಗುವಂತೆಯೂ ಸಭೆಯಾಗಿ ನಿನಗೆ ಸಾಕ್ಷಿ ಕೊಡಲಿಕ್ಕಾಗುವಂತೆಯೂ ನಮ್ಮನ್ನು ಉಪಯೋಗಿಸ್ತಿರುವುದಕ್ಕಾಗಿ ಸ್ತೋತ್ರ. ದೇವರೇ, ನಮ್ಮ ಕ್ರಿಸ್ತವಂದನ ಕನ್ನಡ ಸಭೆಯನ್ನು ಆಶೀರ್ವಾದ ಮಾಡು. ಸಭೆಯಲ್ಲಿ ಪ್ರೀತಿ ಅನ್ಯೋನ್ಯತೆಯನ್ನು ಹುಟ್ಟಿಸು. ಸಭೆಯಲ್ಲಿರುವಂಥ ಪ್ರತಿಯೊಂದೊಂದು ವ್ಯಕ್ತಿಗಳನ್ನು, ಒಂದೊಂದು ಕುಟುಂಬಗಳನ್ನು ಹೆಸರಾಗಿ ಆಶೀರ್ವಾದ ಮಾಡಿ ಎಂಬುದಾಗಿ ಬೇಡ್ತೇವೆ. ನಾವು ಕ್ರಿಸ್ತನ ಆಗಮನದ ಭಾನುವಾರಕ್ಕಾಗಿ ನಮ್ಮನ್ನು ಸಿದ್ಧತೆ ಮಾಡಿಕೊಳ್ಳುವಾಗ ಇಡೀ ಸಭೆಯನ್ನು ನೀನು ಬಲಪಡಿಸು. ನಿನ್ನ ಆಗಮನಕ್ಕಾಗಿ ಲೌಕಿಕವಾಗಿ ಮಾತ್ರವಲ್ಲದೆ ಆಧ್ಯಾತ್ಮಿಕವಾಗಿ ಸಿದ್ಧ ಮಾಡಿಕೊಳ್ಳಿಕ್ಕಾಗುವಂತೆ ನಮ್ಮೆಲ್ಲರನ್ನ, ನಮ್ಮ ಸಭೆಯನ್ನು ಆಶೀರ್ವಾದ ಮಾಡಿ ಎಂಬುದಾಗಿ ಬೇಡ್ತೇವೆ. ಹಾಗೆ ಸಭೆಯಲ್ಲಿರುವಂಥ ಪ್ರತಿಯೊಬ್ಬೊಬ್ಬರನ್ನು ಕಾಪಾಡು, ಪ್ರತಿಯೊಂದು ಕುಟುಂಬಗಳನ್ನು ಆಶೀರ್ವಾದ ಮಾಡು. ಯಾರಾದರೂ ಕಷ್ಟ ಕಣ್ಣೀರಿನಲ್ಲಿ, ಅನಾರೋಗ್ಯಗಳಲ್ಲಿ, ಯಾರೊಟ್ಟಿಗೂ ಹೇಳಿಕೊಳ್ಳಲಾಗದಂಥ ಚಿಂತೆ, ನೋವಿನಲ್ಲಿ ಜೀವನವನ್ನು ಸಾಗಿಸುತ್ತಿರುವುದಾದರೆ ಅವರ ಆಂತರ್ಯವನ್ನು ಪ್ರವೇಶ ಮಾಡು. ಅವರ ಹೃದಯದಲ್ಲಿ ನೀನು ಮಾತನಾಡಿ ಈ ಎಲ್ಲ ಸಮಸ್ಯೆಗಳಿಂದ ಹೊರಬರಲು ಬೇಕಾದ ಧೈರ್ಯವನ್ನು, ಮನೋಬಲವನ್ನು, ನಿರೀಕ್ಷೆಯನ್ನು, ನಂಬಿಕೆಯನ್ನು ಅವರಲ್ಲಿ ಹುಟ್ಟಿಸಿ ಎಂಬುದಾಗಿ ಪ್ರಾರ್ಥಿಸ್ತೇವೆ. ಮಾತ್ರವಲ್ಲದೆ ಬೇರೆ ಇತರ ಸಭೆಗಳನ್ನು ಕೂಡ ನೆನಪು ಮಾಡ್ತೇವೆ. ಎಲ್ಲ ಸಭೆಗಳ ಮೇಲೆ ನಿನ್ನ ದಯೆ ಇರಲಿ. ಇಡೀ ಸಭೆ ಮೊದಲಿಂಗನ ಬರುಣಕ್ಕಾಗಿ ಮೊದಲಗಿತ್ತಿಯಾಗಿ ಸಿದ್ಧಗೊಂಡು ನಿನ್ನ ಬರುಣವನ್ನು ಎದುರು ನೋಡಲಿಕ್ಕಾಗುವಂತೆ ಸಭೆಗಳನ್ನು, ಅದರ ಜವಾಬ್ದಾರಿ ಹೊತ್ತಂಥ ಎಲ್ಲ ನಾಯಕರನ್ನು ನೀನು ಆಶೀರ್ವದಿಸಿ ಎಂಬುದಾಗಿ ಬೇಡ್ತೇವೆ. ದೇವರ, ವಿಶೇಷವಾಗಿ ದೂರದಲ್ಲಿರುವಂಥ ಎಲ್ಲ ನಮ್ಮ ಪ್ರೀತಿ ಪಾತ್ರ ಕುಟುಂಬಗಳನ್ನು ನೆನಪು ಮಾಡ್ತೇವೆ. ದೂರದಲ್ಲಿರುವಂಥ ಎಲ್ಲ ನಮ್ಮ ಹೆತ್ತವರು, ಬಂಧು ಮಿತ್ರರು, ಒಡ ಹುಟ್ಟಿದವರು, ಅವರೆಲ್ಲರನ್ನ ಕಾಪಾಡು. ಯಾರೇ ಇರುವಂಥ ಸ್ಥಳಗಳಲ್ಲಿ, ಇರುವಂಥ ಪರಿಸ್ಥಿತಿಗಳಲ್ಲಿ ಅವರ ಜೊತೆಯಲ್ಲಿರು. ನಿನಗೆ ನಂಬಿಗಸ್ತಿಕೆ ಉಳ್ಳವರಾಗಿ ಜೀವಿಸಲಿಕ್ಕಾಗುವಂತೆ ಕರುಣಿಸಿ ನಡೆಸು. ಮಾತ್ರವಲ್ಲದೆ ಅವರಿಗೆ ಬೇಕಾದ ಎಲ್ಲ ರೀತಿಯ ಆಶೀರ್ವಾದಗಳನ್ನು ನೀನು ತಾನೇ ಒದಗಿಸಿ ಎಂಬುದಾಗಿ ನಿನ್ನಲ್ಲಿ ಪ್ರಾರ್ಥಿಸ್ತೇವೆ. ಹೀಗೆ ಸ್ವಾಮಿ, ನಮ್ಮ ಎಲ್ಲ ಬಂಧು ಮಿತ್ರರು, ಕುಟುಂಬದವರ ಮೇಲೆ ನಿನ್ನ ಏರಳವಾದಂಥ ವಿಶೇಷವಾದಂಥ ಆಶೀರ್ವಾದ ನೆಲೆಯಾಗಿರಲಿ ಎಂಬುದಾಗಿ ಬೇಡ್ತೇವೆ. ಹೇಗೂ ಕರ್ತನೆ, ಇಲ್ಲಿಯ ತನಕ ನಾವು ಕೇಳಿಕೊಂಡದಕ್ಕಿಂತಲೂ ಪ್ರಾರ್ಥಿಸಿದಕ್ಕಿಂತಲೂ ಉತ್ತಮವಾದಂಥ ರೀತಿಯಲ್ಲಿ, ಮಿಗಿಲಾದಂಥ ರೀತಿಯಲ್ಲಿ ನಮ್ಮನ್ನು ಕೈ ಹಿಡಿದು ನಡೆಸಿದ್ದಕ್ಕಾಗಿ ಸ್ತೋತ್ರ. ಮುಂದಿನ ದಿವಸಗಳಲ್ಲಿ ಕೂಡ ನೀನೇ ನಮಗೆ ನಾಯಕನಾಗಿದ್ದುಕೊಂಡು ನಮ್ಮ ಜೀವನಕ್ಕೆ ಬೇಕಾದ ಎಲ್ಲ ಆಶೀರ್ವಾದಗಳನ್ನು, ಎಲ್ಲ ಮೇಲುಗಳನ್ನು ಅನುಗ್ರಹಿಸಿ ಎಂಬುದಾಗಿ ಬೇಡ್ತೇವೆ. ದೇವರೇ, ಒಂದು ಸಂದರ್ಭದಲ್ಲಿ ಈ ಸತ್ಯವೇದ ಆನ್ಲೈನ್ ಪ್ರಾರ್ಥನಾ ಕೂಟಕ್ಕಾಗಿ ಪಾಲ್ಗೊಂಡಂಥ ಪ್ರತಿಯೊಬ್ಬರಿಗಾಗಿ ಸ್ತೋತ್ರವಾಗಲಿ. ಬಂದಂಥ ಎಲ್ಲರ ಹೃದಯದಲ್ಲಿ ನೀನು ಮಾತನಾಡು. ನಿನ್ನ ವಾಕ್ಯ ಒಳ್ಳೆಯ ಭೂಮಿಯಲ್ಲಿ ಬಿತ್ತಲ್ಪಟ್ಟಂಥ ಬೀಜವಾಗಿ ಆ ವಾಕ್ಯ ನಮ್ಮಲ್ಲಿ ಒಳ್ಳೆಯ ವ್ಯಕ್ತಿತ್ವವನ್ನು ಹುಟ್ಟಿಸ್ಲಿಕ್ಕಾಗುವಂತೆ ಕಾರ್ಯ ಮಾಡಲಿ ಎಂಬುದಾಗಿ ಬೇಡ್ತೇವೆ. ಕೇಳುವಂಥ ಸಭೆಯನ್ನು, ಹೇಳುವಂಥ ನಿನ್ನ ಸೇವಕನನ್ನು ನಿನ್ನ ಆತ್ಮನಿಂದ ತುಂಬಿಸಿ ನಮ್ಮೆಲ್ಲರನ್ನ ನಿನ್ನ ರಾಜ್ಯದ ಮಹಿಮೆಗಾಗಿ ಉಪಯೋಗಿಸು. ನಿನ್ನ ಸೇವಕನನ್ನು, ನಮ್ಮೆಲ್ಲರನ್ನ ನಿನ್ನ ಹಸ್ತಗಳಿಗೆ ಒಪ್ಪಿಸಿ ಈ ಪ್ರಾರ್ಥನೆಯನ್ನು ಯೇಸುವಿನ ಪರಿಶುದ್ಧವಾದಂಥ ನಾಮದಲ್ಲಿ ದೀನತೆಯಿಂದ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೆನ್. ಸೊ ನಾವು ಇವತ್ತು ಕೀರ್ತನೆಗಳ ಆನ್ಲೈನ್ ಸ್ಟಡಿ, ಬೈಬಲ್ ಸ್ಟಡಿ ಮಾಡ್ತಾ ಇದ್ದೇವೆ. ಸೊ ಅದರಲ್ಲಿ once again I welcome you all for this Bible study. We know that every time may not be favorable to us. There will be so many challenges and disturbances, but idara madhyadalli God has given us wisdom and ability to remain calm and to remain faithful. So for this we have to thank Him. At the same time, when we meditate and when we involve completely in the Bible studies or any other prayer meetings, that gives us positive motivations, that gives some sort of spiritual boost where we would
closely connect with God. So ಹಾಗಾಗಿ it's important for all of us whenever it's possible to get into any Bible studies or spiritual activities where we would feel that spiritually benefited. So ಇಂತಹ ಒಂದು ಆನ್ಲೈನ್ ಬೈಬಲ್ ಸ್ಟಡಿಗೆ ಐ ವೆಲ್ಕಮ್ ಯು ಆಲ್ ಇನ್ ದಿಸ್ ಈವ್ನಿಂಗ್. ಇವತ್ತು ನಾವು ಕೀರ್ತನೆಗಳು 84ನೇ ಅಧ್ಯಾಯವನ್ನು ಧ್ಯಾನ ಮಾಡಲಿಕ್ಕಿದ್ದೇವೆ. ದ ಬುಕ್ ಆಫ್ ಸಾಮ್ ಚಾಪ್ಟರ್ 84. ಸೊ ಈ 84ನೇ ಕೀರ್ತನೆಯನ್ನು ಧ್ಯಾನ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರಿ. ಐ ಹ್ಯಾವ್ ಸ್ಕಿಪ್ ದ 83 ಸಾಮ್. 83ನೇ ಕೀರ್ತನೆಯನ್ನು ಸ್ಕಿಪ್ ಮಾಡಿದ್ದೇವೆ. ಯಾಕೆ ಹೇಳಿದ್ರಿ? It has almost the similar contents like the previous psalms. ಏನಂತ ಹೇಳಿದರೆ, ಶತ್ರುಗಳಿಂದ ನಮ್ಮನ್ನು ಬಿಡಿಸಿ ಕಾಪಾಡಿ ಎಂಬುದಾಗಿ ದಾವಿದ ಆಗಲಿ ಬೇರೆ ಕೀರ್ತನೆಗಾರರು ಹೇಗೆ ಪ್ರಾರ್ಥಿಸ್ತಾರೋ ಅಂತಹದೇ ಒಂದು ಕಂಟೆಂಟ್ಸ್ ಇರೋದ್ರಿಂದ we have heard about it so many times and we come to know how the psalmist pray to rescue him from his enemies ಎಂಬುದಾಗಿ ನಾವು ಬೇರೆ ಕೀರ್ತನೆಗಳಲ್ಲಿ ಓದಿದ್ದೇವೆ. ಸೊ ಹಾಗಾಗಿ 82 was about complete justice and who would like to walk in righteous way, so he will be blessed by God ಎಂಬುದಾಗಿ. ಬಟ್ 83 is like ನಾನು ಆಗಲೇ ಹೇಳಿದ ಹಾಗೆ it's about praying for his enemies who's going to persecute him ಅಂಥವರಿಂದ ತಪ್ಪಿಸಿ ಎಂಬುದಾಗಿ ಪ್ರಾರ್ಥನೆ ಮಾಡುವಂಥ ಒಂದು ಕೀರ್ತನೆ. ಸೊ ಹಾಗಾಗಿ ಅದನ್ನು ಸ್ಕಿಪ್ ಮಾಡಿ we will go to 84th psalm. 84ನೇ ಕೀರ್ತನೆಯನ್ನು ನಾವು ಧ್ಯಾನ ಮಾಡ್ತಾ ಇದ್ದೇವೆ. ಸೊ 84ನೇ ಕೀರ್ತನೆ ಅದರ ಟೈಟಲ್ ಹೀಗೆ ಹೇಳ್ತದೆ: ದೇವಾಲಯದ ಯಾತ್ರಾರ್ಥಿಗಳ ಕೀರ್ತನೆ, ಪ್ರಧಾನ ಗಾಯಕನ ಕೀರ್ತನ ಸಂಗ್ರಹದಿಂದ ತೆಗೆದದ್ದು, ಕಿತ್ತಿಯ ರಾಗದಿಂದ ಹಾಡತಕ್ಕದ್ದು, ಕೊರೋಹಿಯರ ಕೀರ್ತನೆ ಎಂಬುದಾಗಿ. ಸೊ ಈ ಕೀರ್ತನೆ ಟೈಟಲ್ ಹೇಳುವ ಹಾಗೆ ಇಟ್ ಇಸ್ ರಿಟನ್ ಬೈ ಕೊರೋಹ, ಸನ್ ಆಫ್ ಕೊರೋಹ ಎಂಬುದಾಗಿ. ಕೊರೋಹ ಎನ್ನುವಂಥ ಒಂದು ಒಬ್ಬ ವ್ಯಕ್ತಿ ಆಗಿರಬಹುದು, ಒಂದು ಟ್ರೈಬ್ನವರಿಗೆ ಸಂಬಂಧಪಟ್ಟಂಥ ವ್ಯಕ್ತಿ. ಅವನು ಇದನ್ನು ಬರೀತಾನೆ. ಸೊ ಈಸ್ ಅಡ್ರೆಸ್ಸಿಂಗ್ ಟು ದ ಚೀಫ್ ಮ್ಯೂಸಿಷಿಯನ್ ಆಫ್ ದ ಟೆಂಪಲ್. ಅಲ್ಲಿದ್ದಂಥ ಮುಖ್ಯ ಕೀರ್ತನೆಗಾರನಿಗೆ ಅಥವಾ ರಚಕನಿಗೆ ಅದನ್ನು ಬರೀತಾನೆ. ಸೊ ಆ ಮುಖ್ಯ ಕೀರ್ತನೆಗಾರ ಯಾರೆಂಬುದಾಗಿ ಕೂಡ ನಾವು ಬೇರೆ ಬೈಬಲ್ ಸ್ಟಡೀಸಲ್ಲಿ ನೋಡಿದ್ದೇವೆ. ಇಟ್ ವುಡ್ ಬಿ ದ ಜೀಸಸ್ ಗಾಡ್ ಆರ್ ಇಟ್ ವುಡ್ ಬಿ ಅದರ್ ಮ್ಯೂಸಿಷಿಯನ್ ಇನ್ ದಟ್ ಟೆಂಪಲ್ ಅಡ್ರೆಸ್ಸಿಂಗ್ ದೆಮ್ ಹಿ ಹ್ಯಾಸ್ ರಿಟನ್ ದಿಸ್ ಸಾಮ್ ಎಂಬುದಾಗಿ. ಸೊ ಇನ್ನೊಂದು ಕಡೆ ವಿಚ್ ಇನ್ಸ್ಟ್ರೂಮೆಂಟ್ ಶುಡ್ ಬಿ ಯೂಸ್ಡ್ ಎಂಬುದಾಗಿ ಕೂಡ ಇದಕ್ಕೆ ಹೇಳ್ತಾನೆ. ಗಿತ್ತಿಯರ ರಾಗದಿಂದ ಹಾಡತಕ್ಕದ್ದು, ದೆರ್ ಈಸ್ ಅ ವೇ ಟು ಸಿಂಗ್ ದಿಸ್ ಸಾಮ್ ಎಂಬುದಾಗಿ, ಹೇಗೆ ಹಾಡಬೇಕೆಂಬುದಾಗಿ. ಸೊ ಹೀಗೆ ಅವನು ಇದಕ್ಕೊಂದು ಇಂಟ್ರೊಡಕ್ಷನನ್ನು ಕೊಟ್ಟು ಈ ಕೀರ್ತನೆಯನ್ನು ಬರೀತಾನೆ. ಸೊ ಕೊರೋಹ ಟ್ರೈಬ್ ಬಗ್ಗೆ ಐ ಹ್ಯಾವ್ ಟೋಲ್ಡ್ ಯು ಇನ್ ದಿ ಅರ್ಲಿಯರ್ ಸಾಂಗ್ಸ್. ಆದರೆ ಒನ್ಸ್ ಐ ವಿಲ್ ರಿಪೀಟ್ ಇನ್ ಅ ಶಾರ್ಟ್ ಮ್ಯಾನರ್. ಇವರು ಮೋಶೆ ಕಾಲದಲ್ಲಿ ಇದ್ದಂತಹ ಒಂದು ಟ್ರೈಬ್. ಯೆರೂಸಲೇಮಿನ ಟೆಂಪಲ್ನಲ್ಲಿ ಇದ್ಕೊಂಡು ದೇವರ ಸೇವೆಯನ್ನು ಮಾಡ್ತಾ ಇದ್ದಂಥವ್ರು, ರಾಗಗಳನ್ನು ಕಟ್ತಾಯಿದ್ರು. ವಿಶೇಷವಾಗಿ ದೇವಾಲಯವನ್ನು ಕಾಯುವಂಥದ್ದು, ಜೋಪಾನ ಮಾಡುವಂಥದ್ದು ಇವರ ವೃತ್ತಿ ಆಗಿತ್ತು. ಇನ್ನೊಂದು ಕಡೆಯಲ್ಲಿ ದೀಸ್ ಆರ್ ದ ಟ್ರೈಬ್ಸ್ who were rebelled against Moses. ಸುಮಾರು ಮೋಶೆ ಇಸ್ರಾಯೇಲ್ರನ್ನು ಐಗುಪ್ತ ದೇಶದಿಂದ ಕರ್ಕೊಂಡು ಬರುವಾಗ 250 ಕಮ್ಯುನಿಟಿ ಅವರು ಅವನಿಗೆ ವಿರುದ್ಧವಾಗಿ ದಂಗೆ ಹೇಳ್ತಾರೆ. ಆ ದಂಗೆಯಲ್ಲಿ ಇವರು ಕೂಡ ಒಂದು ಮೇನ್ ಕೊರೋಹ ಎನ್ನುವಂಥ ಒಂದು ಟ್ರೈಬ್. ಸೊ ಅದರಲ್ಲಿ ಉಳಿದುಕೊಂಡಂಥ ಕೆಲವರು, ಸನ್ ಆಫ್ ಕೊರೋಹ ಎಂಬುದಾಗಿ ಹೇಳುವಾಗ ಕೆಲವರು ಉಳ್ಕೊಂಡಾಗ ಅಂಥವರು ಮುಂದೆ ಆ ಸೇವೆಯನ್ನು ಮುಂದುವರ್ಸ್ಕೊಂಡು ಹೋಗ್ತಾರೆ. ಅವರೆಲ್ಲ ಹೇಗೆ ಸತ್ತು ಹೋಗ್ತಾರೆ ಅಂತ ಹೇಳಿದರೆ, ಇಟ್ಸ್ ಅ ಗಾಡ್ಸ್ ಕರ್ಸ್ ಆನ್ ದೆಮ್ ಫಾರ್ ರೆಬೆಲ್ಡ್ ಅಗೇನ್ಸ್ಟ್ ಗಾಡ್ ಸರ್ವೆಂಟ್ ಮೋಸಸ್. ಅವರು ಮೋಶೆ ವಿರುದ್ಧವಾಗಿ ತಿರುಗಿ ಬಂದಿದ್ದರಿಂದ ದೇವರು ಅವರನ್ನು ಶಿಕ್ಷಿಸ್ತಾನೆ ಎಂಬುದಾಗಿ. ಸೊ ಇದು ಒಂದು ಕಡೆ ಕೊರೋಹಿಯರ ಇಂಟ್ರೊಡಕ್ಷನ್. ಆದರೆ ಈ ಸಾಂಗ್ಸಿಗೆ ಕೆಲವರ ಥಿಯಾಲಜಿಯನ್ಸ್ ಅಭಿಪ್ರಾಯದ ಪ್ರಕಾರ ಡೇವಿಡ್ ವುಡ್ ಹ್ಯಾವ್ ಅಪ್ರೋಚ್ಡ್ ಸನ್ ಆಫ್ ಕೊರೋಹ ಟು ರೈಟ್ ದಿಸ್ ಸಾಮ್ ಎಂಬುದಾಗಿ ಅಭಿಪ್ರಾಯ ಇದೆ. ಯಾಕೆ ಅಂತ ಹೇಳೋದಾದರೆ, ಅಬ್ಸಲೋಮ ಯಾವಾಗ ದಾವೀದನನ್ನು ಯೆರೂಸಲೇಮಿನಿಂದ ಹೊರಗೆ ಹಾಕ್ತಾನೆ ಅರಸೊತ್ತಿಗೆಗೋಸ್ಕರ ಬೇಕೆಂಬುದಾಗಿ, ಆ ಟೈಮಲ್ಲಿ ದೇವಾಲಯದ ಒಂದು ಕನೆಕ್ಷನನ್ನು ದಾವೀದ ಮಿಸ್ ಮಾಡಿಕೊಂಡಾಗ ಕೊರೋಹನಿಗೆ ಹೇಳಿ ಇದನ್ನು ಬರಿ ಎಂಬುದಾಗಿ ಗೈಡ್ ಮಾಡಿರ್ಬೋದೆನ್ನುವಂಥ ಅಭಿಪ್ರಾಯಗಳು ಕೂಡ ಇದೆ. ಸೊ ಈ ಎಲ್ಲ ಒಂದು ಊಹಾಪೋಹಗಳ ಮಧ್ಯದಲ್ಲಿ ದ ಸಾಂಗ್ ಸ್ಟ್ಯಾಂಡ್ಸ್ ದಟ್ ವೆರಿ ಮಚ್ ಕನೆಕ್ಟೆಡ್ ವಿತ್ ದ ಟೆಂಪಲ್. ದೇವಾಲಯದೊಟ್ಟಿಗೆ ನಾವು ಹೇಗೆ ಕನೆಕ್ಟೆಡ್ ಆಗಿದ್ದೇವೆ ಅನ್ನುವಂಥ ಒಂದು ವಿಷಯವನ್ನು ತಿಳಿಸ್ತದೆ. ಸೊ ಇದರ ಬಗ್ಗೆ ಒಬ್ಬ ಸಾಮ್ ಥಿಯಾಲಜಿ ಹೀಗೆ ಹೇಳ್ತಾರೆ: 84th Psalm entitled to be called the Pearl of Psalms. If the 23rd be the most popular, the 103rd the most joyful,
the 119th, the most deeply experiential, and the 51st, the most palliative. This is one of the most sweet of the Psalm of Peace ಎಂಬುದಾಗಿ, Psalms of Peace ಎಂಬುದಾಗಿ. ಸೊ ಕೀರ್ತನೆ 23 ಮತ್ತು 103, 119, 51 ಈ ಕೀರ್ತನೆಗಳೆಲ್ಲ ನಮಗೆ ತುಂಬ ಫೆಮಿಲಿಯರ್ ಇರುವಂಥ ಕೀರ್ತನೆಗಳು, ಒಂದೊಂದು ಉದ್ದೇಶದಲ್ಲಿ ಬರೆಯಲ್ಪಟ್ಟಿದೆ. ಸೊ ಈ ಕೀರ್ತನೆ ಕೂಡ ದ ಪರ್ಲ್ ಆಫ್ ದ ಸಾಂಗ್ಸ್ ಎಂಬುದಾಗಿ ಹೇಳುವಾಗ ಕೀರ್ತನೆಗಳಲ್ಲಿ ಒಂದು ವಜ್ರ ಡೈಮಂಡ್ ಹಾಗೆ ಇರುವಂತಹ ಇಂಪಾರ್ಟೆಂಟ್ ಸಾಂಗ್ ಎಂಬುದಾಗಿ ಒಬ್ಬ ಥಿಯಾಲಜಿಯನ್, ಸ್ಪರ್ಜನ್ ಎನ್ನುವಂಥ ಥಿಯಾಲಜಿಯನ್ ಅಭಿಪ್ರಾಯ ಪಡ್ತಾರೆ. ಬಿಕಾಸ್ ಇಟ್ ಸ್ಪ್ರೆಡ್ಸ್ ಗಾಡ್ಸ್ ಪೀಸ್, ಸಾಂಗ್ಸ್ ಆಫ್ ಪೀಸ್ ಎಂಬುದಾಗಿ ಹೇಳ್ತದೆ. ಒಂದು ಶಾಂತಿ ಸಮಾಧಾನವನ್ನು ಹರಡುವಂತಹ ಒಂದು ಕೀರ್ತನೆ. ಸೊ ಇದನ್ನು ನಾವು ವಚನಗಳ ಆಧಾರದಲ್ಲಿ ಧ್ಯಾನ ಮಾಡ್ತಾ ಹೋಗುವುದಾದರೆ, ಸೊ ನಾನು ವಚನಗಳನ್ನು ಓದ್ತಾ ಹೋಗ್ತೇನೆ. ವರ್ಸಸ್ 1 and 2. ಸೇನಾಧೀಶ್ವರನಾದ ಯೆಹೋವನೇ, ನಿನ್ನ ನಿವಾಸಗಳು ಎಷ್ಟೋ ರಮ್ಯವಾಗಿವೆ. ಯೆಹೋವನ ಆಲಯದ ಅಂಗಳಗಳಲ್ಲಿ ಸೇರಬೇಕೆಂದು ನನ್ನ ಆತ್ಮವು ಹಂಬಲಿಸುತ್ತಾ ಕುಂದಿ ಹೋಗಿತ್ತು. ಆದರೆ ಈಗ ಚೈತನ್ಯ ಸ್ವರೂಪನಾದ ದೇವರಿಗೆ ನನ್ನ ತನುಮನಗಳಿಂದ ಹರ್ಷಧ್ವನಿ ಮಾಡುತ್ತೇನೆ ಎಂಬುದಾಗಿ. ಸೊ ಫಸ್ಟ್ ಆ್ಯಂಡ್ ಸೆಕೆಂಡ್ ವರ್ಸಸ್ಸಿಗೆ ನಾವು ಟೈಟಲ್ ಮಾಡೋದಾದ್ರೆ, ವಿ ಕ್ಯಾನ್ ಟೈಟಲ್ ಲಾಂಗಿಂಗ್ ಫಾರ್ ದಿ ಹೌಸ್ ಆಫ್ ಗಾಡ್ ಎಂಬುದಾಗಿ, ದೇವರ ಆಲಯಕ್ಕೆ ತನ್ನ ಹಂಬಲವನ್ನು ವ್ಯಕ್ತಪಡಿಸುವಂಥದ್ದು. ಸೊ ಕೊರಹ ವೆನ್ ಈ ಸ್ಟಾರ್ಟ್ ರೈಟಿಂಗ್ ದಿಸ್ ಸಾಂಗ್, ಕೆಲವರ ಅಭಿಪ್ರಾಯದಲ್ಲಿ has written this song in the context of Feast of Tabernacles, ಒಂದು ಗುಡಾರಗಳ ಹಬ್ಬದ ಸಂದರ್ಭದಲ್ಲಿ ರಚಿಸಿರಬಹುದೆಂಬುದಾಗಿ. ಅವರೆಲ್ಲ ಆ ಟೈಮಲ್ಲಿ ದೇವಾಲಯಗಳಿಗೆ ಅಥವಾ ದೇವರ ಮಂಜೂಷ ಗುಡಾರಗಳಿಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಿದ್ರು. ಯಾಕೆಂತ ಹೇಳಿದರೆ ದೇ ಬಿಲೀವ್ ಗಾಡ್ಸ್ ಪ್ರೆಸೆನ್ಸ್ ಇಸ್ ಇನ್ ದ್ಯಾಟ್ ಎಂಬುದಾಗಿ. ಸೊ ಅಂಥ ಟೈಮಲ್ಲಿ ದೇವರ ಆಲಯದ ಕುರಿತಾಗಿ ಕೊರೋಹ ಇದನ್ನು ಬರೆದಿರಬಹುದು ಎನ್ನುವಂಥ ವಾದಗಳನ್ನು ಕೂಡ ವ್ಯಕ್ತಪಡಿಸ್ತಾರೆ. ಸೊ ಇದರಲ್ಲಿ ಕೀರ್ತನೆಗಾರ ಏನು ಮಾಡ್ತಾನೆ ಹೇಳಿದರೆ, ಎ ಟ್ರೈ ಟು ಎಕ್ಸ್ಪ್ಲೈನ್ ಆ್ಯಂಡ್ ಡಿಪಿಕ್ಟ್ಸ್ ದ ಬ್ಯೂಟಿಫುಲ್ನೆಸ್ ಆ್ಯಂಡ್ ದಿ ಹಿಸ್ಟಾರಿಕಲ್ ಈವೆಂಟ್ಸ್ ಆ್ಯಂಡ್ ಇಂಪಾರ್ಟೆನ್ಸ್ ಆಫ್ ದಿ ಟೆಂಪಲ್. ಅಲ್ಲಿ ಅವನು, ನಿನ್ನ ನಿವಾಸಗಳು ಎಷ್ಟೋ ರಮ್ಯವಾಗಿದೆ, ಯೆಹೋವನ ಆಲಯದ ಅಂಗಳಗಳಲ್ಲಿ ಸೇರಬೇಕೆಂದು ನನ್ನ ಆತ್ಮವು ಹಂಬಲಿಸುತ್ತಾ ಇದೆ. ಅವನು ಎಷ್ಟು ರಮ್ಯವಾಗಿದೆ ಅಂತ ಹೇಳುವಾಗ ಈ ಡಿಸ್ಕ್ರೈಬ್ಸ್ ದಟ್ ಹೌ ಬ್ಯೂಟಿಫುಲ್ ಯುವರ್ ಟೆಂಪಲ್ ಈಸ್ ಎಂಬುದಾಗಿ. ಅಂದರೆ he says that he loved that and he wants to be in that temple ಎಂಬುದಾಗಿ. ಸೊ ಅದಕ್ಕೆ ಅವನು ಅದರಲ್ಲಿ ಉಪಯೋಗಿಸುವಂಥ ಪದಗಳು how lovely, dear, beloved ಎಂಬುದಾಗಿ. ಸೊ these words are the poetic word that used in Hebrewic literature. ಇಬ್ರಿಯರ ಒಂದು ಸಾಹಿತ್ಯಗಳಲ್ಲಿ ಬರೀಲಿಕ್ಕೆ, we know that literature has their words and vocabularies, how to and where the word should be used in which place ಎಂಬುದಾಗಿ. ಸೊ ಅಂತಹ ಒಂದು ಸ್ಕಿಲ್ಲನ್ನು ಉಪಯೋಗಿಸಿ ಕೀರ್ತನೆಗಾರ ಕೊರೋಹ ಇದನ್ನು ಬರೀತಾನೆ ಎಂಬುದಾಗಿ ನಾವು ಇದರಲ್ಲಿ ನೋಡ್ತೇವೆ. ಸೊ ಇಲ್ಲಿ ಟೆಂಪಲ್ ಇಸ್ ಬ್ಯೂಟಿಫುಲ್ ಎಂಬುದಾಗಿ ಹೇಳುವಾಗ, ಇಟ್ಸ್ ನಾಟ್ ಜಸ್ಟ್ ಬಿಕಾಸ್ ಆಫ್ ಲುಕಿಂಗ್ ಎಟ್ ಇಟ್ಸ್ ಸ್ಟ್ರಕ್ಚರ್ ಆ್ಯಂಡ್ ಇಟ್ಸ್ ಅಪಿಯರೆನ್ಸ್, ಬಟ್ ಇಟ್ಸ್ ಆಲ್ಸೋ ಇಂಪಾರ್ಟೆನ್ಸ್ ಇನ್ ದ ವೇ ಆಫ್ ವೇರ್ he would or they could come together and experience God's presence, or it's a meeting place of God. So that is what he expressed his longingness to meet God ಎಂಬುದಾಗಿ. ಅಲ್ಲಿ ದೇವರೊಟ್ಟಿಗೆ ಅವನು ಸೇರಿ ಬರುವಾಗ, ಜನರೊಟ್ಟಿಗೆ ಎಲ್ಲರೊಟ್ಟಿಗೆ ಸೇರಿ ಬರುವಾಗ ಅಲ್ಲಿ ಅವನು ದೇವರ ಪ್ರಸನ್ನತೆಯನ್ನು ಅನುಭವ ಮಾಡಲಿಕ್ಕೆ ಸಾಧ್ಯವಾಗುವುದರಿಂದ ಅವನು ಅಲ್ಲಿಗೆ ನಾನು ಸೇರಬೇಕೆನ್ನುವಂತಹ ಒಂದು ಹಂಬಲವನ್ನು, ಒಂದು ಹಂಗರನ್ನು ಹೊರ ಹಾಕುವಂಥದ್ದನ್ನು ನಾವು ನೋಡ್ತೇವೆ. ಸೊ ಅದಕ್ಕೆ ಹೊಸ ಒಡಂಬಡಿಕೆಯಲ್ಲಿ ಹೀಗೆ ಹೇಳ್ತದೆ, ಎಲ್ಲಿ ಇಬ್ಬರಾಗಲಿ ಮೂವರಾಗಲಿ ಸೇರಿ ಬರ್ತಾರೋ ಅಲ್ಲಿ ನಾನಿರ್ತೇನೆ ಅಂತ ದೇವರು ಹೇಳ್ತಾನೆ ಎಂಬುದಾಗಿ. ಸೊ ಇಟ್ ವಾಸ್ ನಾಟ್ ಅ ಸೋಲೋ ಪರ್ಸನ್ ವೇರ್ ಯು ವುಡ್ ಎಕ್ಸ್ಪೀರಿಯನ್ಸ್ ಗಾಡ್ಸ್ ಪ್ರೆಸೆನ್ಸ್, ಬಟ್ ಇಟ್ಸ್ ಮೋರ್ ಇಂಪಾರ್ಟೆಂಟ್ ವೆನ್ ವಿ ಕಮ್ ಆಸ್ ಅ ಕ್ರೌಡ್, ದೇರ್ ವಿ ವುಡ್ ಎಕ್ಸ್ಪೀರಿಯನ್ಸ್ ಗಾಡ್ಸ್ ಪ್ರೆಸೆನ್ಸ್. ಸೊ ಅದು ಚರ್ಚ್ ಯಾವಾಗಲೂ ಒಟ್ಟಾಗಿ ಸೇರಿ ಬರುವಂಥ ಪ್ಲೇಸ್ ಆಗಿದ್ದರಿಂದ ಇವನು ಅಂತಹ ಒಂದು ಹಂಬಲಕ್ಕೆ, ಅಂತಹ ಒಂದು ಟೈಮಿಗೋಸ್ಕರ ಕಾದುಕೊಂಡಿರುವಂತಹ ಒಂದು, ಅಥವಾ ಮನಸ್ಸು ಹಂಬಲಿಸ್ತಾ ಇದೆ, ಇಟ್ಸ್ ಲಾಂಗಿಂಗ್ ಫಾರ್ ದ್ಯಾಟ್ಸ್ ಟೈಮ್ ಎಂಬುದಾಗಿ ಕೀರ್ತನೆಗಾರ ಎಕ್ಸ್ಪ್ರೆಸ್ ಮಾಡುವಂಥದ್ದನ್ನು ನಾವು ನೋಡ್ತೇವೆ. ಸೊ ಅಲ್ಲಿ ಅವನು ಉಪಯೋಗಿಸುವಂಥ ಪದ ಚೈತನ್ಯ ಸ್ವರೂಪನಾದ ದೇವರಿಗೆ ನನ್ನ ತನುಮನಗಳಿಂದ ಹರ್ಷಧ್ವನಿ ಮಾಡುವೆನು. ಸೊ ಆಫ್ಟರ್ ರೀಚಿಂಗ್ ದ ಟೆಂಪಲ್, ವಾಟ್ he ವಾಂಟ್ಸ್ ಟು ಡೂ, he ವಾಂಟ್ಸ್ ಟು ಎಕ್ಸ್ಪ್ರೆಸ್ ಆ್ಯಂಡ್ ಗಿವ್ ಗ್ರ್ಯಾಟಿಟ್ಯೂಡ್ ಟು ಗಾಡ್ ಎಂಬುದಾಗಿ. ಅಲ್ಲಿ ಉಪಯೋಗಿಸುವಂಥದ್ದು ಚೈತನ್ಯ ಸ್ವರೂಪನಾದ ದೇವರು ಎಂಬುದಾಗಿ. ಇನ್ ಇಂಗ್ಲಿಷ್ ಇಟ್ ಕಾಲ್ಸ್ ಲಿವಿಂಗ್ ಗಾಡ್ ಎಂಬುದಾಗಿ. ಸೊ ಲಿವಿಂಗ್ ಗಾಡ್ ಅಂತ ಹೇಳುವಾಗ
which would be the opponent to other gods that was there in that time. ಆವತ್ತಿನ ಟೈಮಲ್ಲಿ ಬೇರೆ ಬೇರೆ ದೇವರುಗಳ ಹೆಸರುಗಳನ್ನು ಕರೀತಾ ಇದ್ರು. ಬಟ್ ಅಂಥ ಟೈಮಲ್ಲಿ ಈ ಕಾಲ್ಸ್ ಲಿವಿಂಗ್ ಗಾಡ್ ಎಂಬುದಾಗಿ ಹೇಳುವಾಗ ದ ಒನ್ ಹೂ ಈಸ್ ನಾವ್ ಆ್ಯಂಡ್ ಫಾರ್ ಎವರ್, ಈಗಲೂ ನಿತ್ಯ ನಿರಂತರ ಇರುವಂಥ ದೇವರಿಗೆ ನಾನು ಸ್ತುತಿ ಸ್ತೋತ್ರವನ್ನು ಸಲ್ಲಿಸ್ತೇನೆ, ಅದು ಟೆಂಪಲ್ಗೆ ಹೋಗಿ ಎಂಬುದಾಗಿ. ಸೊ ಫಾರ್ ದಿಸ್ ಸೇಕ್ ಹಿ ಸೇಕ್ಸ್ ದಟ್ ಐ ವಾಂಟ್ ಟು ಬಿ ಇನ್ ಯೋರ್ ಟೆಂಪಲ್ ಎಂಬುದಾಗಿ ಮೊದಲ 2 ವಚನಗಳಲ್ಲಿ ಹೇಳ್ತಾನೆ. ಸೊ ಮುಂದಿನ ವಚನಗಳಿಗೆ ನಾವು ಹೋಗುವುದಾದರೆ ವರ್ಸಸ್ 3 and 4. ಆಹಾ, ಸೇನಾಧೀಶ್ವರನಾದ ಯೆಹೋವ ದೇವರೇ, ನನ್ನ ಅರಸನೇ, ನಿನ್ನ ವೇದಿಗಳ ಸಮೀಪದಲ್ಲಿಯೇ ಗುಬ್ಬಿಗೆ ಮನೆಯು ಪಾರಿವಾಳಕ್ಕೆ ಮರಿ ಮಾಡುವ ಗೂಡು ದೊರಕಿತಲ್ಲ. ನಿನ್ನ ಮಂದಿರದಲ್ಲಿ ವಾಸಿಸುವವರು ಧನ್ಯರು, ಅವರು ನಿತ್ಯವೂ ನಿನ್ನನ್ನು ಕೀರ್ತಿಸುತ್ತಾ ಇರುತ್ತಾರೆ. ಸೊ ಫಾರ್ 3rd and 4th verses we can say that satisfaction in the house of God ಎಂಬುದಾಗಿ. ದೇವರ ಆಲಯದಲ್ಲಿ ತೃಪ್ತಿ, ದೇವರ ಆಲಯದಲ್ಲಿ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುವಂಥದ್ದನ್ನು ನಾವು ಗಮನಿಸ್ತೇವೆ. ಸೊ ಕೊರೋಹಾಟ್ ದೇವರ ಆಲಯವನ್ನು ಕಾಯ್ತಾ ಇದ್ದ, ಆ್ಯಂಡ್ ಯು ವಾಸ್ ಡೀಪ್ಲಿ ಅಬ್ಸರ್ವಿಂಗ್ ದ ಟೆಂಪಲ್ ಆ್ಯಂಡ್ ಹೂ ಕಮ್ಸ್ ಆ್ಯಂಡ್ ಹೂ ಗೋಸ್ ಫ್ರಮ್ ದಟ್ ಎಂಬುದಾಗಿ. ಸೊ ಅದರಲ್ಲಿ ನೋಡುವಾಗ ಗುಬ್ಬಿಗಳು, ದ ಸ್ಪ್ಯಾರೋಸ್ ಕಮ್ಸ್ ಆ್ಯಂಡ್ ದೇ ಡ್ವೆಲ್ಸ್ ಇನ್ ದ್ಯಾಟ್ ಟೆಂಪಲ್ ಎಂಬುದಾಗಿ ತಿಳ್ಕೊಂಡು ಈ ಬ್ರಿಂಗ್ಸ್ ಔಟ್ ದ್ಯಾಟ್ ಇನ್ ದಿಸ್ ಸಾಂಗ್, ಅವನ ಒಂದು ಕೀರ್ತನೆಯಲ್ಲಿ ಅದನ್ನು ಹೊರಗೆ ತರ್ತಾನೆ. ಅದರಲ್ಲಿ ಗುಬ್ಬಿಗಳು ಬಂದು ನಿನ್ನ ಆಲಯದಲ್ಲಿ ಗೂಡನ್ನು ಕಟ್ಟಿಕೊಂಡು ಅದರಲ್ಲಿ ವಾಸ ಮಾಡ್ತವಲ್ಲ ಎಂಬುದಾಗಿ. ಸೊ ಅವುಗಳು ಕೂಡ ನಿನಗೆ ಆರಾಧಿಸ್ತವೆ. ಸೊ ಅಲ್ಲಿ ಯಾರೆಲ್ಲ ವಾಸ ಮಾಡ್ತಾರೆ ಅವರೆಲ್ಲರೂ ಆಶೀರ್ವದಿಸಲ್ಪಟ್ಟವರು ಎಂಬುದಾಗಿ ಅವನು ಈ ಕೀರ್ತನೆಯಲ್ಲಿ ಹೊರಗೆ ತರುವಂಥದ್ದನ್ನು ನಾವು ನೋಡ್ತೇವೆ. ಸೊ ಇದರಲ್ಲಿ ಪಕ್ಷಿಗಳು ಸಂತೋಷವಾಗಿ ವಾಸ ಮಾಡ್ತಾ ಇದ್ದಾವೆ. ಅವರಿಗೆ ಬೇರೆ ಎಲ್ಲಿ ಕೂಡ ಬಿಲ್ಡಿಂಗಲ್ಲಿ ಆದರೆ ದೇ ಮೈ ಫೀಲ್ ಸಮ್ ಸಾರ್ಟ್ ಆಫ್ ಡಿಸ್ಟರ್ಬೆನ್ಸಸ್. ಬಟ್ ಆದರೆ ದೇವಾಲಯದಲ್ಲಿ ದೇ ಸಿಂಗ್, ದೇ ಆರ್ ವೆರಿ ಹ್ಯಾಪಿ, ಮತ್ತು ಒಂದು ಸಂತೋಷವಾಗಿ ಜೀವಿಸುವಾಗ ಅದನ್ನು ನೋಡಿ ಅವನಿಗೆ ಒಂದು ಜೆಲಸ್ ಆಗಿ ಫೀಲ್ ಆಗುವಂಥದ್ದನ್ನು ಕೂಡ ನಾವು ಅದರಲ್ಲಿ ನೋಡ್ಬೋದು. ಸೊ ಅದಕ್ಕೆ ಅವನು ಅದರಲ್ಲಿ ಸೇನಾಧೀಶ್ವರನಾದ ಯೆಹೋವ ದೇವರೇ, ನನ್ನ ಅರಸನೇ, ಮೈ ಕಿಂಗ್ ಎಂಬುದಾಗಿ ಕರೆಯುವಾಗ ಇಟ್ ಶೋಸ್ ದ್ಯಾಟ್ ಹೌ ಮಚ್ ರೆಸ್ಪೆಕ್ಟ್ ಈ ಹ್ಯಾಸ್ ಫಾರ್ ಗಾಡ್ ಎಂಬುದಾಗಿ. ದೇವರಿಗೆ ಇದ್ದಂತಹ ಒಂದು ಅಪಾರವಾದಂತಹ ಒಂದು ಗೌರವವನ್ನು ಇನ್ ದ ಟೆಂಪಲ್, ಆ್ಯಂಡ್ ಹಿ ಹ್ಯಾಸ್ ಅ ಗುಡ್ ರಿಲೇಷನ್ಶಿಪ್ ವಿತ್ ಅ ಕಿಂಗ್, ಆ್ಯಂಡ್ ಹಿ ಅಂಬಲ್ಸ್ himself before God as a servant, ಒಬ್ಬ ಅರಸ ಎಂಬುದಾಗಿ, ಸೇನಾಧೀಶ್ವರನಾದ ಯೆಹೋವನೇ ಎಂಬುದಾಗಿ. ಸೊ ಹೀಗೆ ಕರೆಯುವಾಗ ಇನ್ ದಿ ಪ್ರೆಸೆನ್ಸ್ ಆಫ್ ಗಾಡ್ ಆರ್ ಗಾಡ್ಸ್ ಟೆಂಪಲ್ ಈ ಗೋ ಟು ವರ್ಷಿಪ್ ಹೀಸ್ ಕಿಂಗ್ ಎಂಬುದಾಗಿ ಕೂಡ ಇದರಲ್ಲಿ ನಾವು ನೋಡ್ತೇವೆ. ಸೊ ಅಲ್ಲಿ ಟೆಂಪಲಲ್ಲಿ ಯೂಶಲಿ ಯಾರೆಲ್ಲ ವಾಸ ಮಾಡ್ತಾ ಇದ್ರು ಅಂತ ಹೇಳಿದರೆ ಬರೀ ಪಕ್ಷಿಗಳು ಮಾತ್ರವಲ್ಲ, ಯಾಜಕರು ಕೂಡ ಆವತ್ತಿನ ದಿವಸಗಳಲ್ಲಿ ಟೆಂಪಲ್ನ ಪಕ್ಕದಲ್ಲಿ ಅವರಿಗೆ ಒಂದು ಮನೆ ಅಥವಾ ಒಂದು ರೂಮ್ ಅಂತ ಇರುವಂಥದ್ದನ್ನು ನಾವು ನೋಡ್ತೇವೆ. ಅಲ್ಲಿ ಅವರು ವಾಸ ಮಾಡ್ತಾ ಇದ್ರು. ಸೊ ಇವತ್ತಿಗೆ ನಾವು ನಮ್ಮ ಹೆಚ್ಚಿನ ಮಿಷನರಿ ಚರ್ಚ್ಗಳನ್ನು ನೋಡೋದಾದ್ರೆ ವಿ ಕ್ಯಾನ್ ಸಿ ದಟ್ ವೇರ್ ದರ್ ಇಸ್ ಅ ಚರ್ಚ್ ಬಿಸೈಡ್ ಆಫ್ ದಟ್ ದರ್ ವಿಲ್ ಬಿ ಎ ಪಾಸ್ಟರ್ಸ್ ಹೌಸ್ ಇನ್ ದಿ ಸೇಮ್ ಕಾಂಪೌಂಡ್ ಅಂತ ಹೇಳಿದರೆ, ದೇವರ ಆಲಯದಲ್ಲಿ ಯಾರು ವಾಸ ಮಾಡಲಿಕ್ಕೆ ಯೋಗ್ಯರ ಯಾಜಕರು ಯಾವಾಗಲೂ ವಾಸ ಮಾಡ್ತಾ ಇರ್ತಾರೆ. ದೇ ವುಡ್ ಎಕ್ಸ್ಪೀರಿಯನ್ಸ್ ಯುವರ್ ಪ್ರೆಸೆನ್ಸ್, ದೇ ಕ್ಯಾನ್ ಗಿವ್ ಗ್ಲೋರಿ ಆ್ಯಂಡ್ ಗಿವ್ ಥ್ಯಾಂಕ್ಸ್ ಟ್ರೈಸ್ ಟು ಯು ಎವ್ರಿ ಟೈಮ್ ಎಂಬುದಾಗಿ. ಸೊ ಇದನ್ನೆಲ್ಲ ನೆನೆಸಿ ಅವನು ದೀಸ್ ಪೀಪಲ್ ಆರ್ ರಿಯಲಿ ಬ್ಲೆಸ್ಡ್ ಎಂಬುದಾಗಿ ತನ್ನ ಒಂದು ಆಶೆಯನ್ನು ವ್ಯಕ್ತಪಡಿಸ್ತಾ ಇದ್ದಾನೆ. ಅದೇ ಟೈಮಲ್ಲಿ ಈ ಆಲ್ಸೋ ಶೋಸ್ ಇಸ್ ಡಿಸಪಾಯಿಂಟ್ಮೆಂಟ್ಸ್ ಫಾರ್ ನಾಟ್ ಗೆಟಿಂಗ್ ದೀಸ್ ಚಾನ್ಸ್. ಈ ಒಂದು ಅವಕಾಶ ಅವನಿಗೆ ಸಿಕ್ಕದಿದ್ದದಕ್ಕಾಗಿ ಒಂದು ರೀತಿಯಲ್ಲಿ ದುಃಖವನ್ನು ಕೂಡ ಅವನು ವ್ಯಕ್ತಪಡಿಸ್ತಾನೆ. ಬಟ್ ಈಸ್ ವೆರಿ ಮಚ್ ಹ್ಯಾಪಿ ಬಿಕಾಸ್ ಆಫ್ ದೀಸ್ ಪೀಪಲ್, ಯಾರೆಲ್ಲ ಹೇಳಿದರೆ ಸ್ಪಾರೋ ಆ್ಯಂಡ್ ದಿ ಪ್ರೀಸ್ಟ್ಹುಡ್ ಹೂ ಆರ್ ಗಿವಿಂಗ್ ಥ್ಯಾಂಕ್ಸ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್ ಟು ಗಾಡ್ ಬೀನ್ ಇನ್ ದಿಸ್ ಪ್ಲೇಸಸ್ ಎಂಬುದಾಗಿ. ಸೊ ನಾವು ಮುಂದಿನ ವಚನಗಳಿಗೆ ಹೋಗೋದಾದರೆ 5th, 6th and 7th verses. ನಿನ್ನಲ್ಲಿ ಬಲವನ್ನು ಹೊಂದುವ ಮನುಷ್ಯರು ಧನ್ಯರು, ಅವರು ಯಾತ್ರಾಪರರಾಗಿ ಕಣ್ಣೀರಿನ ತಗ್ಗನ್ನು ದಾಟುವಾಗ ಅಲ್ಲಿ ಒರತೆಗಳನ್ನು ತೋಡಿ ನೀರಿನ ಸ್ಥಳವಾಗ ಮಾಡುತ್ತಾರೆ. ಮುಂಗಾರು ಮಳೆಯು ಅದನ್ನು ಸಮೃದ್ಧಿಗೊಳಿಸುತ್ತದೆ. ಅವರು ಹೆಚ್ಚು ಹೆಚ್ಚಾಗಿ ಬಲ ಹೊಂದಿ ಚೀಯೋನ್ ಗಿರಿಯಲ್ಲಿ ದೇವರ ಸನ್ನಿಧಿಯಲ್ಲಿ ಸೇರಿ ಎನ್ನುವಂಥದ್ದರ ತನಕ 7 ವಚನ ಆಗ್ತದೆ. ಸೊ 5 to 7 ವರ್ಸಸನ್ನು ನಾವು ಟೈಟಲ್ ಮಾಡೋದಾದರೆ ವಿ ಕ್ಯಾನ್ ಸೇ ದ್ಯಾಟ್ ಫೈಂಡಿಂಗ್ ಸ್ಟ್ರೆಂತ್ ಫಾರ್ ದಿ ಪಿಲಿಗ್ರಿಮ್ಸ್ ಜರ್ನಿ ಎಂಬುದಾಗಿ. ಒಂದು ಯಾತ್ರೆ ಹೊರಡುವಂಥ ಸಂದರ್ಭದಲ್ಲಿ ದೇವರ ಬಲವನ್ನು ಹೊಂದುವಂತಹ ಒಂದು ವಚನಗಳನ್ನು ಇದರಲ್ಲಿ ನಾವು ನೋಡ್ತೇವೆ. ಸೊ ಇಲ್ಲಿ ಯಾತ್ರೆ ಯಾಕೆ ಬರ್ತದೆ ಎಂಬುದಾಗಿ ನೋಡುವಾಗ
those who really longs to get into the temple, ಯಾರೆಲ್ಲ ನಿಜವಾಗಿ ದೇವರ ಆಲಯಕ್ಕೆ ಹೋಗ್ಬೇಕೆಂಬುದಾಗಿ ಬಯಸ್ತಾರೋ ಅವರೆಲ್ಲರೂ ಅದಕ್ಕೆ ಹತ್ತಿರದಲ್ಲಿ ಇರಲಿಲ್ಲ. ದೇ ಹ್ಯಾವ್ ಟು ಟ್ರಾವೆಲ್ ಫ್ರಮ್ ಮೆನಿ ಕಿಲೋಮೀಟರ್ಸ್ ಟು ರೀಚ್ ದ ಪ್ಲೇಸ್. ಸೊ ಹಾಗಾಗಿ ಅವ್ರು ಯಾರೆಲ್ಲ ಇದರಲ್ಲಿ ತೊಡಗಿಸಿಕೊಳ್ತಾರೋ ಅವ್ರಿಗೆ ಏನು ಬ್ಲೆಸ್ಸಿಂಗ್ ಸಿಗ್ತದೆ ಅಂತ ಹೇಳಿದರೆ, ದೇ ವಿಲ್ ಬಿ ಸ್ಟ್ರೆಂಥನ್ಡ್ ಎಂಬುದಾಗಿ ಇಲ್ಲಿ ಹೇಳುವಂಥದ್ದನ್ನು ನಾವು ನೋಡ್ತೇವೆ. ಅಂತ ಹೇಳಿದರೆ ಯಾರು ದೇವರಲ್ಲಿ ಈ ಯಾತ್ರೆಗೆ ತಮ್ಮನ್ನು ತೊಡಗಿಸಿಕೊಳ್ತಾರೋ, ದೇ ವಿಲ್ ಫೈಂಡ್ ಗಾಡ್ ಸ್ಟ್ರೆಂತ್ ಆ್ಯಂಡ್ ಗಾಡ್ಸ್ ರೆಫ್ಯೂಜ್, ಗಾಡ್ ಶೀಲ್ಡ್ ಇನ್ ದಮ್ ಎಂಬುದಾಗಿ. ದೇವರವರಿಗೆ ಬಲವಾಗಿರ್ತಾನೆ, ಆಶ್ರಯವಾಗಿರ್ತಾನೆ ಎಂಬುದಾಗಿ. ಒಂದು ಕಡೆಯಲ್ಲಿ ಹೇಳೋದಾದರೆ, ಎವ್ರಿ ಹ್ಯೂಮನ್ ಇಸ್ ಅ ಪಿಲಿಗ್ರಿಮ್ಸ್ ಇನ್ ದಿಸ್ ವರ್ಲ್ಡ್ ಎಂಬುದಾಗಿ. ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಟ್ರಾವೆಲ್ ಮಾಡುವಂಥವರು. ಆ ಟ್ರಾವೆಲಲ್ಲಿ ಒಂದು ಒಳ್ಳೆಯ ಜರ್ನಿಯನ್ನು ಮಾಡಬೇಕು, ಒಳ್ಳೆ ಕಡೆಗೆ ನಮ್ಮ ಡೆಸ್ಟಿನಿ ಇರಬೇಕೆಂಬುದಾಗಿ ಇದು ತಿಳಿಸ್ತದೆ. ಇನ್ನೊಂದು ಕಡೆಯಲ್ಲಿ ಕ್ರಿಸ್ತನ ಬರೋಣವನ್ನು ಇದು ತಿಳಿಸ್ತದೆ. ನಮ್ಮ ಟ್ರಾವೆಲಲ್ಲಿ ವಿ ಆರ್ ಈಗರ್ಲಿ ವೇಟಿಂಗ್ ಫಾರ್ ಗಾಡ್ಸ್ ಆರ್ ಕ್ರೈಸ್ಟ್ ಸೆಕೆಂಡ್ ಕಮಿಂಗ್ ಎಂಬುದಾಗಿ. ಸೊ ಇಲ್ಲಿ ಅವನು ಕಣ್ಣೀರಿನ ತಗ್ಗನ್ನು ದಾಟಿ ಹೊರತೆಗಳನ್ನು ಹೋಗುವಾಗ ಎಂಬುದಾಗಿ ಹೇಳುವಾಗ ಇದೇನನ್ನು ಸೂಚಿಸ್ತದೆ ಅಂತ ಹೇಳೋದಾದರೆ, ಕಷ್ಟದ ಪರಿಸ್ಥಿತಿಗಳನ್ನು, ಬರಗಾಲ, ಡ್ರಾಟ್ನೆಸ್ ಆ್ಯಂಡ್ ಕಣ್ಣೀರಿನ ಪರಿಸ್ಥಿತಿಗಳನ್ನು ದಾಟಿ ಹೋಗುವಾಗ ಅವ್ರಿಗೆ ಏನಾಗ್ತದೆ, ದಾಟಿ ಹೋಗ್ತಾರೆ, ಆದರೆ ಅದರಿಂದ ಅವ್ರಿಗೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ ಎಂಬುದಾಗಿ. ಯಾಕೆ ಅಂತ ಹೇಳೋದಾದರೆ, ಅದಕ್ಕೆ ಇಂಗ್ಲೀಷ್ನಲ್ಲಿ ಬಾಕಾ ಟ್ರೀ ಎಂಬುದಾಗಿ ಒಂದು ಪದ ಉಪಯೋಗಿಸಲ್ಪಡ್ತದೆ. ಸೊ ಬಾಕಾ ಇಸ್ ವರ್ಡ್ ವಿಚ್ ಮೀನ್ಸ್ ವೀಪ್. ಅವರು ಕಣ್ಣೀರಿನ ಪರಿಸ್ಥಿತಿಗಳನ್ನು ದಾಟಿ ಹೋಗಬೇಕಾಗ್ತದೆ ಈ ಒಂದು ಯಾತ್ರೆಯಲ್ಲಿ, ಒಂದು ಪ್ರಯಾಣದಲ್ಲಿ. ಬಟ್ ಆದರೆ ದೇ ವರ್ ನೆವರ್ ಬಿ ಇಗ್ನೋರ್ಡ್ ಆರ್ ನೆವರ್ ಅಬಾಂಡನ್ ಬೈ ಗಾಡ್. ಅವರು ಯಾವತ್ತೂ ಕೂಡ ದೇವರಿಂದ ಅವರಿಗೆ ಕೈ ಬಿಡಲ್ಪಡಲಿಲ್ಲ. ಬಟ್ ಇನ್ ದೀಸ್ ಜರ್ನೀಸ್ ಆರ್ ದೀಸ್ ಎಕ್ಸ್ಪೀರಿಯನ್ಸಸ್ ದ್ಯಾಟ್ ಸ್ಟ್ರೆಂಥನ್ ದೆಮ್ ಎಂಬುದಾಗಿ ಹೇಳ್ತದೆ. ಅಂತ ಹೇಳಿದರೆ, ಆ ಒಂದು ಥರ್ಸ್ಟಿ ಆದಂಥ ವ್ಯಾಲಿಯಲ್ಲಿ ಒಂದು ಡ್ರಾಟ್ ಪ್ಲೇಸಿಂದ ಹೋಗುವಾಗ ಅವರಿಗೆ ದೇವರ ಒಂದು ಬಲ, ಶಕ್ತಿ ಏನು ಮಾಡ್ತದೆ, ಆ ಒಂದು ಯಾತ್ರಾಪರರಿಗೆ ಕಣ್ಣೀರನ್ನು ದಾಟು ಹೋಗುವಾಗ ಅವರನ್ನು ಸಮೃದ್ಧಿಗೊಳಿಸ್ತದೆ. ಅದು ಎಲ್ಲಿಂದ ಸಮೃದ್ಧಿ ಸಿಗ್ತದೆ ಅಂತ ಹೇಳೋದಾದರೆ, ದೇವರ ಆಶೀರ್ವಾದ ಒಂದು ಯಾತ್ರಿಕೆಯ ಸ್ಥಳದಿಂದ ದಿ ಸ್ಟ್ರೆಂತ್ಸ್ ಕಮ್ಸ್ ಟು ದೆಮ್ ಎಂಬುದಾಗಿ ಅವರಿಗೆ ಹೇಳುವಂಥದ್ದನ್ನು ನಾವು ನೋಡ್ತೇವೆ. ಸೊ ಅಂತ ಹೇಳಿದರೆ, ಸೊ ನಾವು ಮುಂದಿನ ವಚನಗಳಿಗೆ ಹೋಗೋದಾದರೆ, ಅವರು ಹೆಚ್ಚೆಚ್ಚಾಗಿ ಬಲ ಹೊಂದಿ ಚಿಯೋನ್ ಗಿರಿಯಲ್ಲಿ ದೇವರ ಸನ್ನಿಧಿಯಲ್ಲಿ ಸೇರುತ್ತಾರೆ ಎಂಬುದಾಗಿ. ಇಲ್ಲಿ ಕಷ್ಟದ ಪರಿಸ್ಥಿತಿಯಿಂದ ದಾಟಿ ಹೋಗಿ ಆಶೀರ್ವಾದದ ಪರಿಸ್ಥಿತಿಗೆ ಅವರು ರೀಚ್ ಆಗುವಂಥದ್ದು. ಇನ್ನೊಂದು ಕಡೆ ಅದು ಏನು ಮಾಡ್ತದೆ, ಅವರನ್ನು ಆ ನಂಬಿಕೆಯಲ್ಲಿ ಸ್ಥಿರವಾಗಿಸ್ತದೆ. ಸೊ ಅದಕ್ಕೆ ಒಬ್ಬ ಥಿಯೋಲಾಜಿಯನ್ ಹೀಗೆ ಹೇಳ್ತಾನೆ, ನಾರ್ಮಲ್ ಜರ್ನಿ ಮೇಕ್ಸ್ ಅಸ್ ಟಯರ್ಡ್ ಬಟ್ ದಿಸ್ ಜರ್ನಿ ಸ್ಟ್ರೆಂಥನ್ಸ್ ಎಂಬುದಾಗಿ. ಸೊ ನಾರ್ಮಲ್ ಜರ್ನಿ, ವೆನ್ ವಿ ಡೂ ಅ ನಾರ್ಮಲ್ ಜರ್ನಿ, that really makes us tired or fatigued. But when do this sort of journey, ಎಲ್ಲಿ ಅಪ್ ಆ್ಯಂಡ್ ಡೌನ್ಸ್ ಇರ್ತದೋ, ಎಲ್ಲಿ ಡ್ರಾಟ್ನೆಸ್, ವೀಪಿಂಗ್, ಕಣ್ಣೀರೆಲ್ಲ ಇರ್ತದೋ, ಆ ಜರ್ನಿ ಏನು ಮಾಡ್ತದೆ, ದ್ಯಾಟ್ ಸ್ಟ್ರೆಂಥನ್ಸ್ ದ ಪಿಲಿಗ್ರಿಮೇಜ್ ಎಂಬುದಾಗಿ. ದ್ಯಾಟ್ ಸ್ಟ್ರೆಂಥನ್ಸ್ ದಿ ಟ್ರಾವೆಲರ್. ಯಾರು ಇಂಥ ಪ್ರಯಾಣ ಮಾಡ್ತಾರೋ ಅವರನ್ನು ಅದು ಸ್ಟ್ರೆಂತ್ ಮಾಡ್ತದೆ ಎಂಬುದಾಗಿ. ಸೊ ಹಾಗಾಗಿ ಯಾರು ದೇವಾಲಯಕ್ಕೆ ಹೋಗ್ಬೇಕು ಅಥವಾ ದೇವರ ಸಂಬಂಧದಲ್ಲಿ ತಮ್ಮನ್ನು ಕಟ್ಟಿಕೊಳ್ಬೇಕಂತ ಬಯಸ್ತಾರೋ ಅವರಿಗೆ ದೇವರ ಯಾವತ್ತಿಗೆ ಕೂಡ ಕಷ್ಟ ಇಲ್ಲ ಎಂಬುದಾಗಿ ಹೇಳಿಲ್ಲ. there will be a situations where we would cross the weeping and mourning and drought places, but ಆದರೆ those situations comes to strengthen us but not to destroy us ಎಂಬುದಾಗಿ ಕೂಡ ದೇವರ ವಾಕ್ಯ ಹೇಳ್ತದೆ. ನಮಗೆ ಶೋಧನೆಗಳು ಬರುವಂಥದ್ದು ನಮ್ಮನ್ನು ನಾಶ ಮಾಡಲಿಕ್ಕಲ್ಲ, ಬದಲಾಗಿ ನಮ್ಮನ್ನು ಬಲವಂತರನ್ನಾಗಿ ಮತ್ತಷ್ಟು ನಂಬಿಕೆಯಲ್ಲಿ ದೃಢ ಮಾಡಲಿಕ್ಕೆ, ಗಟ್ಟಿ ಮಾಡಲಿಕ್ಕೆ ಎಂಬುದಾಗಿ ಕೂಡ ಇದು ತಿಳಿಸಿದೆ. ಸೊ ಹಾಗಾಗಿ ಅವರು ಚಿಯೋನ್ ಪ್ಲೇಸಲ್ಲಿ ಸೇರ್ತೇವೆ ಒಟ್ಟಾಗಿ ಎಂಬುದಾಗಿ ಹೇಳುವಾಗ ದ್ಯಾಟ್ ಇಂಡಿಕೇಟ್ಸ್ ಸರ್ಟನ್ ಪ್ಲೇಸ್, ದ್ಯಾಟ್ ಡೆಸ್ಟಿನಿ ವೇರ್ ದೇ ಶುಡ್ ರೀಚ್. ಅವರ ಟಾರ್ಗೆಟನ್ನು ತಿಳಿಸ್ತದೆ, ಅದು ದೇವರ ಸಾನ್ನಿಧ್ಯ. ಅಲ್ಲಿ ಅವರು ಒಟ್ಟಾಗಿ ಬಂದು ಕಾಣಿಸಿಕೊಳ್ಳುವಾಗ ದೇ ವುಡ್ ಎಕ್ಸ್ಪೀರಿಯನ್ಸ್ ಗಾಡ್ಸ್ ಬ್ಲೆಸ್ಸಿಂಗ್ಸ್, ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಸೊ ನಾವು ಮುಂದಿನ ವಚನಕ್ಕೆ ಹೋಗುವುದಾದರೆ ವರ್ಸಸ್ 8. ಸೇನಾಧೀಶ್ವರನಾದ ಯೆಹೋವ ದೇವರೇ, ನನ್ನ ಮೊರೆಯನ್ನು ಕೇಳು, ಯಾಕೋಬರ ದೇವರೇ ಕಿವಿಗೊಡು ಅನ್ನುತ್ತಾರೆ. ಸೊ ಇದನ್ನು ದ ಪಿಲಿಗ್ರಿಮ್ಸ್ ಪ್ರೇಯರ್ ಎಂಬುದಾಗಿ. ಸೊ ಒನ್ಸ್ ದೇ ರೀಚ್ ದ ಪ್ಲೇಸ್, ವಾಟ್ ವುಡ್ ಬಿ ದ್ಯಾರ್ ಪ್ರೇಯರ್ ಎಂಬುದಾಗಿ ಇದರಲ್ಲಿ ತಿಳಿಸ್ತಾನೆ. ಸೇನಾಧೀಶ್ವರನಾದ ಯೆಹೋವ ದೇವರೇ, ನನ್ನ ಮೊರೆಯನ್ನು ಕೇಳು, ಯಾಕೋಬ ದೇವರೇ ನನಗೆ ಕಿವಿಗೊಡು ಅನ್ನುತ್ತಾರೆ ಎಂಬುದಾಗಿ. ಸೊ ಒಂದು ಕಡೆ
ಅವರು ರೀಚ್ ಆದ ನಂತರ ಅವರು ದೇವರಲ್ಲಿ ಪ್ರಾರ್ಥನೆ ಮಾಡುವಾಗ ಆ ಜರ್ನಿಯಿಂದ ಈಗಾಗಲೇ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸನ್ನು ಪಡ್ಕೊಂಡಿರ್ತಾರೆ. ಆ ಎಕ್ಸ್ಪೀರಿಯನ್ಸ್ ಒಟ್ಟಿಗೆ ವಾಟ್ ದೇ ಡಿಮ್ಯಾಂಡ್ ಫ್ರಮ್ ಗಾಡ್ ಎಂಬುದಾಗಿ ಹೇಳುವಾಗ ದೇ ಸೀಕ್ಸ್ ಗಾಡ್ ಸ್ಟ್ರೆಂತ್ ಆ್ಯಂಡ್ ಗಾಡ್ಸ್ ಬ್ಲೆಸ್ಸಿಂಗ್ಸ್. ದೇವರು ಒಳ್ಳೆಯದನ್ನು ಕಟ್ತಾನೆ, ಒಳ್ಳೆಯದನ್ನು ಅನುಗ್ರಹಿಸ್ತಾನೆ. ಗಾಡ್ ಹಿಯರ್ಸ್ ದೇಮ್ ಆ್ಯಂಡ್ ಗಾಡ್ ಆನ್ಸರ್ಸ್ ಟು ದ ಪ್ರೇಯರ್ ಎಂಬುದಾಗಿ ಆ ಒಂದು ಪ್ಲೇಸ್ನಲ್ಲಿ. ಸೊ ದಿಸ್ ವಾಸ್ ದ spiritual teachings were practiced in the Old Testament context. ಹಳೆ ಒಡಂಬಡಿಕೆಯಲ್ಲಿ ಎಲ್ಲರೂ ದೇವರನ್ನ ಪ್ರಾರ್ಥನೆ ಮಾಡಬೇಕು, ಹೇಗೆ ಮಾಡಬೇಕಂತ ಹೇಳಿದರೆ ಯೆರೂಸಲೇಮಿಗೆ ಹೋಗ್ಬೇಕಂತ ಇತ್ತು. ಬಟ್ ಆದರೆ ಹೊಸ ಒಡಂಬಡಿಕೆಗೆ ಬರುವಾಗ ಯೇಸು ಸ್ವಾಮಿ ಅಂತ ಹೇಳ್ತಾನೆ, ನೀವಿನ್ನು ಮುಂದೆ ಯಾವುದೇ ಬೆಟ್ಟಗಳಿಗೆ ಹೋಗಬೇಕಾಗಿರುವುದಿಲ್ಲ, ಬದಲಾಗಿ ವೇರ್ ಯು ಆರ್ ಯು ಕ್ಯಾನ್ ವರ್ಷಿಪ್ ಗಾಡ್ ಇನ್ ಸ್ಪಿರಿಟ್ ಆ್ಯಂಡ್ ಟ್ರೂತ್ ಎಂಬುದಾಗಿ ಯೇಸು ಸ್ವಾಮಿಯಲ್ಲಿ ಹೇಳ್ತಾನೆ. ಸೊ ಇದು ಓಲ್ಡ್ ಟೆಸ್ಟ್ಮೆಂಟ್ ಕಾಂಟೆಕ್ಸ್ಟಲ್ಲಿ ಅವರಿಗೆ ಚಿಯೋನ್ ಎನ್ನುವಂಥದ್ದು ಪರಿಶುದ್ಧವಾದಂಥ ಸ್ಥಳವಾಗಿತ್ತು, ಯೆರೂಸಲೇಮ್ ಟೆಂಪಲ್. ಅಲ್ಲಿ ಒಟ್ಟಾಗಿ ಸೇರಿ ಪ್ರಾರ್ಥಿಸಿದರೆ ದೇ ವುಡ್ ಬಿ ಬ್ಲೆಸ್ಡ್ ಎನ್ನುವಂಥ ಒಂದು ನಂಬಿಕೆಯಲ್ಲಿ ಅವರಿದ್ದರು. ಸೊ ಅಲ್ಲಿ ಅವನು ಯಾಕ್ಯೋಬರ ದೇವರ ಎಂಬುದಾಗಿ ಉಪಯೋಗಿಸುವಂಥ ಪದ, ಇಟ್ಸ್ ಅ ಹಿಸ್ಟಾರಿಕಲ್ ಗಾಡ್ ಹೂ ಹ್ಯಾಸ್ ಪ್ರೊಟೆಕ್ಟೆಡ್ ಆ್ಯಂಡ್ ಸ್ಟ್ರೆಂಥನ್ ಹಿಸ್ ಆನ್ಸೆಸ್ಟರ್. ದ ಸೇಮ್ ಗಾಡ್ ವುಡ್ ಕಂಟಿನ್ಯೂ ದ ಸೇಮ್ ಥಿಂಗ್ ಎನ್ನುವಂಥ ಒಂದು ಅರ್ಥವನ್ನು ಕೂಡ ಕೊಡ್ತದೆ. ಆ್ಯಂಡ್ ದ ಸೆಕೆಂಡ್ ಒನ್ ಇಸ್ ದ ಕವನೆಂಟ್ ಬಿಟ್ವೀನ್ ಗಾಡ್ ಆ್ಯಂಡ್ ಹ್ಯೂಮನ್. ಅವರ ಮಧ್ಯೆ ಇರುವಂಥ ಒಂದು ಒಡಂಬಡಿಕೆ, ವಾಗ್ದಾನವನ್ನು ಕೂಡ ಸೂಚಿಸ್ತದೆ. ಸೊ ದ ಸೇಮ್ ಫೇತ್ ಕಂಟಿನ್ಯೂಸ್ ಈವನ್ ಆಫ್ಟರ್ ಜಾಕೋಬ್ ಸ್ಪಿರಿಟ್ ಇನ್ ದಿಸ್ ಜನರೇಷನ್ಸ್ ಎನ್ನುವಂತಹ ಒಂದು ನಂಬಿಕೆಯಲ್ಲಿ ಈ ಪ್ರಾರ್ಥನೆಯನ್ನು ಅವರು ಮಾಡ್ತಾರೆ. ಸೊ ಮುಂದಿನ ವಚನಕ್ಕೆ ನಾವು ಹೋಗುವುದಾದರೆ ವರ್ಸಸ್ 9, ದೇವರೇ ನಮಗೆ ಗುರಾಣಿಯಾಗಿರುವವನನ್ನು ನೋಡು, ನಿನ್ನ ಅಭಿಷಕ್ತನ ಮುಖವನ್ನು ಕಟಾಕ್ಷಿಸು ಎಂಬುದಾಗಿ. ದ ಸರ್ಪಾಸಿಂಗ್ ಗ್ರೇಟ್ನೆಸ್ ಆಫ್ ಗಾಡ್ ಆಫ್ ಏಸ್ ಹೌಸ್ ಎಂಬುದಾಗಿ, ದೇವರ ಒಂದು ಅತೀವ್ರವಾದಂತಹ ಘನತೆ ಮತ್ತು ಆತನ ಒಂದು ಮನೆಯಲ್ಲಿರುವಂತಹ ಪ್ರಸನ್ನತೆಯನ್ನು ಅನುಭವಿಸಲಿಕ್ಕೆ ತಿಳಿಸ್ತದೆ. ಇದ್ದು ಏನಂತ ಹೇಳೋದಾದರೆ, ಇಲ್ಲಿ ಈ ಕೀರ್ತನೆಗಾರ ದೇವರನ್ನು ಹೇಗೆ ಕರೀತಾನೆ ಹೇಳಿದರೆ, ಗುರಾಣಿ, ನಮಗೆ ಗುರಾಣಿ ಆಗಿರುವಂತಹ ದೇವರೇ, ಯು ಆರ್ ಮೈ ಶೀಲ್ಡ್ ಎಂಬುದಾಗಿ ಹೇಳುವಾಗ, ದ ಶೀಲ್ಡ್ ಹಿ ವಾಸ್ ದ ಪ್ರೊಟೆಕ್ಟರ್ ಫ್ರಮ್ ದ ಎನಿಮೀಸ್ ಆಫ್ ಇಸ್ರಾಯಲ್ಸ್. ಇಸ್ರಾಯೇಲರ ಎನಿಮಿಗಳಿಂದ ಅವರನ್ನು ತಪ್ಪಿಸಲಿಕ್ಕೆ ಯಾರಿದ್ರು ಅಂತ ಹೇಳಿದ್ರಿ, ದ ಗಾಡ್. ಅವರು ಇಸ್ರಾಯೇಲರು ತುಂಬ ವಾರ್ ಮಾಡ್ತಾರೆ, ಆ ಎಲ್ಲ ವಾರ್ಗಳಲ್ಲಿ ಅವರಿಗೆ ಹೇಗೆ ಜಯ ಸಿಗ್ತದೆ ಅಂತ ಹೇಳಿದಾದರೆ, ದಟ್ಸ್ ಬಿಕಾಸ್ ಆಫ್ ಗಾಡ್ ವಾಸ್ ವಿತ್ ದೆಮ್. ಅವರು ಯಾವಾಗಲೂ ದೇವರು ನಮ್ಮ ಜೊತೆಲಿ ಇದ್ದುದರಿಂದ ನಾವೆಲ್ಲ ಶತ್ರುಗಳಿಂದ ಗೆದ್ದು ಇವತ್ತು ಒಳ್ಳೆಯ ಒಂದು ದೇಶವಾಗಿ ನಿರ್ಮಾಣವಾಗಲಿಕ್ಕೆ ಸಾಧ್ಯ. ಸೊ ಹಾಗಾಗಿ ಗುರಾಣಿ ಎಂಬುದಾಗಿ, ದ ಶೀಲ್ಡ್ ಎಂಬುದಾಗಿ ಆತನು ದೇವರಿಗೆ ಆ ಪದವನ್ನು ಉಪಯೋಗಿಸಿ ಅಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾನೆ. ಸೊ ಇನ್ನೊಂದು ಕಡೆ ಅಭಿಷೇಕ್ತನ ಮುಖವನ್ನು ಕಟಾಕ್ಷಿಸಿ ಎಂಬುದಾಗಿ ಹೇಳುವಾಗ, ದ ಚೂಸನ್ ಸರ್ವೆಂಟ್, ದ ಅನಾಯಿಂಟೆಡ್ ಕಿಂಗ್, ಅದು ದಾವೀದ ಕೂಡ ಆಗಿರ್ಬೋದು ಅಥವಾ ಮುಂದೆ ಬರುವಂಥ ಯೇಸು ಸ್ವಾಮಿ ಕೂಡ ಆಗಿರ್ಬೋದು. ಅವರಿಗೆ ದೇವರ ಕಾರ್ಯಗಳನ್ನು, ದ ಒನ್ ಹೂ ಅಸೈನ್ ಟು ಡೂ ಗಾಡ್ಸ್ ವರ್ಕ್, ಅಂತಹ ವ್ಯಕ್ತಿಗೆ ನಿನ್ನ ಆಶೀರ್ವಾದವಿರಲಿ, ಅಂಥವರನ್ನು ನೀನು ಆಶೀರ್ವದಿಸಿ ಈ ಕಾರ್ಯಗಳಿಗೆ ಅವರನ್ನು ಬಲಪಡಿಸಿ ಎನ್ನುವಂತಹ ಒಂದು ಪ್ರಾರ್ಥನೆಯನ್ನು ಕೂಡ ಈ ಟೈಮಲ್ಲಿ ಅವರು ಪಿಲಿಗ್ರಿಮೇಜ್ ಹೋಗುವಾಗ ಅಥವಾ ಯಾತ್ರೆಗೆ ಹೋಗುವಾಗ ಪ್ರಾರ್ಥನೆ ಮಾಡ್ತಾಯಿದ್ರು. ಸೊ ಮುಂದಿನ ವಚನಗಳಿಗೆ ಹೋಗುವುದಾದರೆ 10-12 ವಚನ, ನಿನ್ನ ಆಲಯದ ಅಂಗಳಗಳಲ್ಲಿ ಕಳೆದ ಒಂದು ದಿನವು ಬೇರೆ 1000 ದಿನಗಳಿಗಿಂತ ಉತ್ತಮವಾಗಿದೆ. ದುಷ್ಟರ ಗುಡಾರಗಳಲ್ಲಿ ವಾಸಿಸುವುದಕ್ಕಿಂತ ನನ್ನ ದೇವರ ಆಲಯದ ಬಾಗಿಲನ್ನು ಕಾಯ್ದುಕೊಂಡಿರುವುದೇ ಲೇಸು. ಯೆಹೋವ ದೇವರು ಸೂರ್ಯನು ಗುರಾಣಿಯೂ ಆಗಿದ್ದಾನಲ್ಲ, ಯೆಹೋವನು ಕೃಪೆಯನ್ನು ಘನವನ್ನು ಅನುಗ್ರಹಿಸುವನು, ಆತನು ಸದ್ಭಕ್ತರಿಗೆ ಯಾವ ಶುಭವನ್ನು ದಯಪಾಲಿಸದೆ ಇದ್ದಾನೋ. ಸೊ ಈ ಭಾಗವನ್ನು ನಾವು ಟೈಟಲ್ ಮಾಡೋದಾದರೆ, ದ ಗ್ರೇಟ್ನೆಸ್ ಆಫ್ ಗಾಡ್ ಆ್ಯಂಡ್ ಹಿಸ್ ಹೌಸ್ ಎಂಬುದಾಗಿ, ದೇವರ ಒಂದು ಘನತೆ ಅಥವಾ ದೇವರ ಒಂದು ದೊಡ್ಡತನ ಮತ್ತು ಆತನ ಮನೆಯ ಮಹತ್ವ, ಈ 2 ವಿಷಯಗಳನ್ನು ಅದರಲ್ಲಿ ತಿಳಿಸ್ತದೆ. ಸೊ ಇದರಲ್ಲಿ ಅವನು ನಿನ್ನ ಆಲಯದ ಅಂಗಳಗಳಲ್ಲಿ ಕಳೆದ ಒಂದು ದಿನ ಬೇರೆ ದಿನಗಳಿಗಿಂತ ಉತ್ತಮವಾದದೆಂಬುದಾಗಿ ಹೇಳುವಾಗ, ಈಸ್ ಗೋಯಿಂಗ್ ಬ್ಯಾಕ್ ಟು ಹಿಸ್ ಓಲ್ಡ್ ಮೆಮೊರೀಸ್. ಎಲ್ಲ ಹಳೆಯ ನೆನಪುಗಳನ್ನು ಈಸ್ ರೀಕಲೆಕ್ಟಿಂಗ್, ಅದರಲ್ಲಿ ರೀಕಲೆಕ್ಟ್ ಮಾಡ್ಕೊಂಡು ಅವನು ಹೇಳುವಂಥದ್ದು ಬೇರೆ ಎಲ್ಲ ಸ್ಥಳಗಳಿಗಿಂತ, ಬೇರೆ ಯಾವುದಿದೋ ಪ್ಲೇಸಲ್ಲಿ ಅವನ ಟೈಮನ್ನು ಕಳೆದಿದ್ದಾನೆ. ಒಂದೊಳ್ಳೆಯ ಪ್ಯಾಲೇಸಿಗೆ ಹೋಗಿರ್ಬೋದು ಅಥವಾ ಒಳ್ಳೆಯ ಟೂರಿಸ್ಟ್ ಪ್ಲೇಸ್ಗೆ ಹೋಗಿರ್ಬೋದು. ಬಟ್ in comparing with these places, he feels that spending time in God's place or God's temple is the most memorable time ಎಂಬುದಾಗಿ ಅವನು ತನ್ನ ಒಂದು ಭಾವನೆಯನ್ನು ವ್ಯಕ್ತಪಡಿಸುವಂಥದ್ದನ್ನು ನಾವು ನೋಡ್ತೇವೆ. ಸೊ ಅದರಲ್ಲಿ ಅವನ ಮುಂದಿನ ಮಾತುಗಳಲ್ಲಿ ಹೇಳುವಂಥದ್ದು, ದೇವಾಲಯದ ಬಾಗಿಲನ್ನು ಕಾಯ್ದುಕೊಂಡಿರುವುದೇ ಲೇಸು ಎಂಬುದಾಗಿ. ಬೀಯಿಂಗ್ ದ ಡೋರ್ ಕೀಪರ್ ಆರ್ ದ ಒನ್ ಹೂ
ಬಿ ವಾಚ್ಮ್ಯಾನ್ ಆಫ್ ದ ಟೆಂಪಲ್ ಆರ್ ಒನ್ ಹೂ ಪ್ರೊಟೆಕ್ಟ್ಸ್ ಆ್ಯಂಡ್ ಅಬ್ಸರ್ವ್ಸ್ ದ ಟೆಂಪಲ್ ಎಂಬುದಾಗಿ ಕೂಡ ನಾವು ನೋಡ್ಬೋದು. ಯಾರಂತ ಹೇಳೋದಾದರೆ ಯಾವತ್ತಿನ ಕಾಲದಲ್ಲಿ ಕೊರೋಹರು ಅಥವಾ ಇವರು ಕೂಡ ಡೋರ್ ಕೀಪರ್ ಅಥವಾ ಗೇಟ್ ಕೀಪರ್ ಆಗಿ ಕೂಡ ಅವ್ರು ಇರ್ತಾ ಇದ್ರು. ಯಾಕೆಂತ ಹೇಳಿದರೆ ದೇವಾಲಯವನ್ನು ಕಾಯುವಂಥದ್ದು ತೆಗೆದು ಎಲ್ಲವನ್ನು ಸಿದ್ಧತೆ ಮಾಡುವಂಥದ್ದು ಕೊರೋಹಿಯರ ಒಂದು ವೃತ್ತಿ ಕೂಡ ಆಗಿತ್ತು ಎಂಬುದಾಗಿ ನಮಗೆ ಚರಿತ್ರೆಯಲ್ಲಿ ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಸೊ ಹಾಗಾಗಿ ಕೊರೋಹ ಬೇರೆ ಎಲ್ಲ ಕೆಲಸಗಳಿಗಿಂತ ನಿನ್ನ ದೇವಾಲಯವನ್ನು ಕಾಯುವಂಥದ್ದು ತುಂಬ ಒಂದು ಸಂತೋಷ ಕೊಡುವಂಥ ವೃತ್ತಿ ಎಂಬುದಾಗಿ ಫೀಲ್ ಮಾಡ್ತಾನೆ. ಸೊ ಇದನ್ನು ನಾವು ಚರ್ಚಲ್ಲಿ ವೆನ್ ವಿ ಸರ್ವ್ ವಿಲ್ ಗೆಟ್ ದೀಸ್ ಸಾರ್ಟ್ ಆಫ್ ಎಕ್ಸ್ಪೀರಿಯನ್ಸಸ್ ಫ್ರಮ್ ದಿ ವರ್ಕರ್ಸ್. ಕೆಲವರೆಲ್ಲ ನಮ್ಮ ಚರ್ಚ್ಗಳಲ್ಲಿ ಇರ್ತಾರೆ, ದೊಡ್ಡ ದೊಡ್ಡ ಚರ್ಚ್ಗಳಲ್ಲಿ ಸೆಕ್ಸ್ಟಾನ್ ಎಂಬುದಾಗಿ ಅವರು ಚರ್ಚ್ ಎಲ್ಲ ಕ್ಲೀನ್ ಮಾಡುವಂಥದ್ದು, ಅದರ ಕೀ ಓಪನ್ ಮಾಡೋದು, ಲಾಕ್ ಮಾಡೋದೆಲ್ಲ. ಸೊ ದೇ ಫೀಲ್ ದ ಸೇಮ್ ಎಕ್ಸ್ಪೀರಿಯನ್ಸಸ್. ದೇವರ ಆಲಯವನ್ನು ಕಾಯುವಂಥದ್ದು, ಬಂದವರಿಗೆ ಪ್ರಾರ್ಥನೆ ಮಾಡುವುದಕ್ಕಾಗಿ ದೇವಾಲಯವನ್ನು ತೆಗೆಯುವಂಥದ್ದು, ಆರಾಧನೆಗೋಸ್ಕರ ಎಲ್ಲವನ್ನು ಸೆಟ್ ಮಾಡಿ ಇಡುವಂಥದ್ದು, ಇಟ್ ಮೇಕ್ಸ್ ಅಸ್ ಟು ಫೀಲ್ ವಿ ಆರ್ ರಿಯಲಿ ಬ್ಲೆಸ್ಡ್ ಎಂಬುದಾಗಿ. ಸೊ ಅಂತಹ ಒಂದು ಅನುಭವ ಕೊರೋಹನ ಒಂದು ಅನುಭವ ಕೂಡ ಆಗ್ತದೆ. ಅವನು ಅದಕ್ಕೆ ಹೇಳುವಂಥದ್ದು, ದುಷ್ಟರ ಗುಡಾರಗಳಲ್ಲಿ ವಾಸಿಸುವುದಕ್ಕಿಂತ, ಸ್ಪೆಂಡಿಂಗ್ ಟೈಮ್ ವಿತ್ ವಿಕೆಡ್ ಪೀಪಲ್, ದುಷ್ಟರ ಜೊತೆ ಅವರ ಸಹವಾಸ, ಲಕ್ಸುರಿ ಪ್ಲೇಸ್ಗಳಲ್ಲಿ ವಾಸ ಮಾಡೋದಕ್ಕಿಂತ ನಿನ್ನ ಆಲಯದ ಬಾಗಿಲನ್ನು ಕಾಯ್ದುಕೊಂಡಿರುವಂಥದ್ದೇ ಬೆಸ್ಟ್ ಎನ್ನುವಂತಹ ಒಂದು ಅನುಭವಕ್ಕೆ ಆ ಒಂದು ಕೊರೋಹ ಬರುವಂಥದ್ದನ್ನು ನಾವು ನೋಡ್ತೇವೆ. ಸೊ ಅದಕ್ಕೆ ಒಬ್ಬ ಥಿಯಾಲಜಿಯನ್ ಹೀಗೆ ಹೇಳ್ತಾರೆ, ಎ ಡೋರ್ ಕೀಪರ್ ಇಸ್ ಅ ಫಸ್ಟ್ ಇನ್ ಆ್ಯಂಡ್ ಲಾಸ್ಟ್ ಔಟ್ ಫ್ರಮ್ ದ ಟೆಂಪಲ್ ಎಂಬುದಾಗಿ. ಯಾರು ದೇವಾಲಯಕ್ಕೆ ಫಸ್ಟ್ ಹೋಗ್ತಾರೆ ಅಂತ ಹೇಳೋದಾದರೆ ಎವ್ರಿ ಸಂಡೇ ಆರ್ ಎವ್ರಿ ಗ್ಯಾದರಿಂಗ್ ಟೈಮ್ ದ ಡೋರ್ ಕೀಪರ್ ಅವನು ಫಸ್ಟ್ ಹೋಗಿ ಎಲ್ಲವನ್ನು ತೆಗೆದು ಎಲ್ಲ ಸೆಟ್ ಮಾಡಿ ಇಡ್ತಾನೆ. ಆ್ಯಂಡ್ ದ ಲಾಸ್ಟ್ ಗೋ ಫ್ರಮ್ ದ್ಯಾಟ್ ಟೆಂಪಲ್ ಎಂಬುದಾಗಿ ಹೇಳುವಾಗ ಸೇಮ್ ದ ಪರ್ಸನ್. ಯಾಕೆ ಹೇಳೋದಾದರೆ ಎಲ್ಲವನ್ನು ಮತ್ತೆ ಕ್ಲೋಸ್ ಮಾಡಿ ಹೋಗುವಾಗ ಈ ಫೀಲ್ಸ್ ಇಟ್ ಇಸ್ ದ ಬ್ಲೆಸ್ಸಿಂಗ್ಸ್ ಎಂಬುದಾಗಿ. ಸೊ ಅದರಲ್ಲಿ ಮುಂದೆ ಹೋದವನು ಹೇಳುವಂಥದ್ದು, ದೇವರನ್ನು ಅವನು ಸೂರ್ಯನಿಗೆ ಹೋಲಿಕೆ ಮಾಡ್ತಾನೆ. ಯೆಹೋವ ದೇವರು ಸೂರ್ಯನು ಎಂಬುದಾಗಿ. ದಿಸ್ ಇಸ್ ವೇರ್ ದ ಫಸ್ಟ್ ಟೈಮ್ ಇನ್ ಬೈಬಲ್ ವಿ ಸಿ ದಟ್ ಗಾಡ್ ಇಸ್ ಈಕ್ವಲ್ ಟು ಸನ್ ಎಂಬುದಾಗಿ. ದೇವರನ್ನು ಇಲ್ಲಿ ಕೀರ್ತನೆಗಾರ ಸೂರ್ಯನಿಗೆ ಹೋಲಿಕೆ ಮಾಡಿ ಬರೆಯುವಂಥದ್ದನ್ನು ನಾವು ನೋಡ್ತೇವೆ. ಇಸ್ರಾಯೇಲರನ್ನು ಐಗುಪ್ತ ದೇಶದಿಂದ ಕರ್ಕೊಂಡು ಬರುವಾಗ ಅಲ್ಲಿ ದೇವರ ಮೇಘಸ್ತಂಭವಾಗಿಯೂ ಅಗ್ನಿಸ್ತಂಭವಾಗಿ ಇದ್ದ ಎಂಬುದಾಗಿ ನಾವು ನೋಡ್ತೇವೆ. ಬಟ್ ಈ ಸ್ಪೆಸಿಫಿಕ್ಲಿ ಸೇಸ್ ದಟ್ ಗಾಡ್ ಇಸ್ ದ ಸನ್ ಎಂಬುದಾಗಿ. ಯಾಕೆಂತ ಹೇಳುವುದಾದರೆ ದ ಸನ್ ವಿಚ್ ಗಿವ್ಸ್ ಲೈಟ್ ಟು ಆಲ್ ಕ್ರಿಯೇಷನ್, ಎಂಟೈರ್ ವರ್ಲ್ಡ್, ನಾಟ್ ಟು ಎನಿ ಪರ್ಟಿಕ್ಯುಲರ್ ಫೀಲ್ಡ್. ಸೊ ಹಾಗಾಗಿ ಇಟ್ ಶೈನ್ಸ್ ಅಪಾನ್ಸ್ ಅಸ್. ಇದು ಎಲ್ಲರ ಮೇಲೆ ಆಶೀರ್ವಾದವನ್ನು ಸುರಿಸ್ತದೆ ಅಥವಾ ಇದೆಲ್ಲರ ಮೇಲೆ ಬೆಳಗ್ತದೆ. ಇಟ್ಸ್ ದ ಸೋರ್ಸ್ ಆಫ್ ಲೈಟ್ ಆ್ಯಂಡ್ ಇಟ್ಸ್ ಅ ಸೋರ್ಸ್ ಆಫ್ ಬ್ಲೆಸ್ಸಿಂಗ್ಸ್ ಎಂಬುದಾಗಿ ತಿಳ್ಕೊಂಡು ದೇವರನ್ನು ಸೂರ್ಯನಿಗೆ ಹೋಲಿಕೆ ಮಾಡುವಂಥದ್ದನ್ನು ನಾವು ನೋಡ್ತೇವೆ. ಆ್ಯಂಡ್ ಇಸ್ ಈಸ್ ದಟ್ ಗುರಾಣಿಯೂ ಆಗಿದ್ದಾನಲ್ಲ, ಈ ಶೀಲ್ಡ್ ಎಂಬುದಾಗಿ. ಎಗೇನ್ ಇಸ್ ಈಸ್ ದಟ್ ಗಾಡ್ ಇಸ್ ಅವರ್ ಪ್ರೊಟೆಕ್ಟರ್ ಎಂಬುದಾಗಿ. ಸೊ ಇದನ್ನು ಅವನು ಅನುಭವದಿಂದ ಹೇಳುವಂಥ ಮಾತುಗಳು. ಸೊ ಮುಂದೆ ಹೋಗಿ ಅವನು ಹೇಳುವಂಥದ್ದು, ಯೆಹೋವನು ಕೃಪೆಯನ್ನು ಘನವನ್ನು ಅನುಗ್ರಹಿಸುವನು, ಸದ್ಭಕ್ತರಿಗೆ ಯಾವ ಶುಭವನ್ನು ದಯಪಾಲಿಸದೇ ಇದ್ದಾನು ಎಂಬುದಾಗಿ. ಸೊ ಈ ಗ್ಲೋರಿ ಆ್ಯಂಡ್ ಗ್ರೇಸ್ ದಟ್ ಫಾಲೋಸ್ ದಿ ಬಿಲೀವರ್ ಎಂಬುದಾಗಿ ಹೇಳುವಾಗ ದ ಫಸ್ಟ್ ಗ್ರೇಸ್ ದಟ್ ಫಾಲೋಸ್ ಆ್ಯಂಡ್ ಲೇಟರ್ ಆನ್ ಫಸ್ಟ್ ಗ್ರೇಸ್ ಫಾಲೋಸ್ ಆ್ಯಂಡ್ ಗ್ಲೋರಿ ಕಮ್ಸ್. ಯಾಕೆ ಅಂತ ಹೇಳೋದಾದರೆ ಗ್ರೇಸ್ ದ್ಯಾಟ್ ಥ್ರೂ ಕ್ರೈಸ್ಟ್ ಹೂ ಗಿವನ್ ಗ್ರೇಸ್, ದೇವರ ಕೃಪೆ ಎಂಬುದಾಗಿ, ಯೇಸು ಕ್ರಿಸ್ತನ ಕೃಪೆ ಎಂಬುದಾಗಿ ನಾವು ಯಾವಾಗಲೂ ನೋಡ್ತಾ ಇರ್ತೇವೆ. ಆ ಕೃಪೆಯಿಂದ ನಾವು ಮತ್ತೆ ಮಹಿಮೆಗೆ ನಡೆಸಲ್ಪಡ್ತೇವೆ. ದ ಗ್ಲೋರಿ ದಟ್ ಇಸ್ ವಿಚ್ ಕ್ಯಾನ್ ಬಿ incorporated in the crucifixion of Jesus Christ and can be seen in the resurrections of Jesus Christ. ಯೇಸುವಿನ ಕ್ರೂಜೆ ಮತ್ತು ಪುನರುತ್ಥಾನದಲ್ಲಿ ಕಾಣಲಿಕ್ಕೆ ಆ ಗ್ಲೋರಿಯ ಮಹಿಮೆಯನ್ನು ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಸೊ ದಿಸ್ ಇಸ್ ಬೋತ್ ಆರ್ ಕನೆಕ್ಟೆಡ್. ಅದಕ್ಕೆ ಅವನು ಹೇಳುವಂಥದ್ದು, ಯೆಹೋವನು ಕೃಪೆಯನ್ನು ಘನವನ್ನು ಅನುಗ್ರಹಿಸ್ತಾನೆ ಎಂಬುದಾಗಿ. ದಿಸ್ ಗ್ರೇಸ್ ಇಸ್ ಸೀನ್ ಆರ್ ಗಿವನ್ ಬೈ ಜೀಸಸ್ ಕ್ರೈಸ್ಟ್. ಅದು ಯೇಸುವಿನಿಂದ ಎಲ್ಲ ಭಕ್ತರಿಗೆ ದೊರೆಯಲ್ಪಟ್ಟಂತಹ ಒಂದು ಬ್ಲೆಸ್ಸಿಂಗ್. ಸೊ ಇದನ್ನು ತನ್ನ ಸದ್ಭಕ್ತರಿಗೆ ಯಾವ ಶುಭವನ್ನು ದಯಪಾಲಿಸದೇ ಇದ್ದಾನೋ ಎಂಬುದಾಗಿ ಹೇಳುವಾಗ ಇದು ಪ್ರತಿಯೊಬ್ಬೊಬ್ಬರಿಗೆ ದಯಪಾಲಿಸದೇ ಇರ್ತಾನೋ ಎನ್ನುವಂಥ ಪ್ರಶ್ನೆಯನ್ನು ನಾವೇ ಮಾಡಿಕೊಳ್ಬೇಕೆನ್ನುವಂಥ. ಅಂದರೆ ಇಟ್ಸ್ ಅ ಟೈಮ್ ಟು ಎಕ್ಸಾಮೈನ್ ಅವರ್ ಸೆಲ್ಸ್. ಇಟ್ಸ್ ಅ ಟೈಮ್ ಟು ಥಿಂಕ್ ಆ್ಯಂಡ್ ಕಾಂಟಂಪ್ಲೇಟ್ ಆನ್ ದ ಸಾಮ್ ವಿಚ್ ವಿ ಹ್ಯಾವ್ ರೆಡ್ ಸೋ ಫಾರ್. ಇಲ್ಲಿಯ ತನಕ ಓದಲ್ಪಟ್ಟಂಥ ಈ ಎಲ್ಲ ವಚನಗಳ ಆಧಾರದಲ್ಲಿ ಒಬ್ಬ ಬಿಲೀವರ್ ಹ್ಯಾವ್ ಟು ಥಿಂಕ್ ಆನ್ ದಟ್ ಎಂಬುದಾಗಿ ತಿಳಿಸ್ತದೆ. ಅಥವಾ ಇಟ್ಸ್ ಆಲ್ಸೋ ಹ್ಯಾವ್ ಪ್ರಾಮಿಸ್. ಇಟ್ ಗಿವ್ಸ್ ಅನದರ್ ಸೆನ್ಸ್ ಆರ್ ಅನದರ್ ಡೆಫಿನೇಷನ್. ಇಟ್ ಗಿವ್ಸ್ ಅ ಪ್ರಾಮಿಸ್ ದಟ್ ದೋಸ್ ಹೂ ವಾಕ್ ಇನ್ ಅ ರೈಚಿಯಸ್ ವೇ ವಿಲ್ ಬಿ ಬ್ಲೆಸ್ಡ್ ಎನ್ನುವಂತಹ ಒಂದು
ನಂಬಿಕೆ ಅವತ್ತಿನ ದಿವಸಗಳಲ್ಲಿ ಇದ್ದದನ್ನು ನಾವು ನೋಡ್ಬೋದು. ಸೊ ನಾವು ಮುಂದಿನ ವಚನಗಳಿಗೆ ಹೋಗುವುದಾದರೆ 12ನೇ ವಚನ. ಸೇನಾಧೀಶ್ವರನಾದ ಯೆಹೋವನೇ, ನಿನ್ನಲ್ಲಿ ಭರವಸವಿಡುವ ಮನುಷ್ಯನು ಧನ್ಯನು ಎಂಬುದಾಗಿ. ಸೊ ಇಲ್ಲಿ ಇಟ್ ಇಸ್ ಅಗೇನ್ ದ ಕವನೆಂಟ್ ಆ್ಯಂಡ್ ಪ್ರಾಮಿಸ್ ರೀಮೇಡ್ ಇಟ್. ಅವರಿಗೆ ಮತ್ತೆ ಅದನ್ನು ಪುನರ್ಸ್ಥಾಪಿಸ್ತಾರೆ, ಅಥವಾ ಒಂದು ಕವನೆಂಟ್ ಕ್ಯಾನ್ ಬಿ ಎಸ್ಟಾಬ್ಲಿಷ್ಡ್ ಎಂಬುದಾಗಿ ಕೂಡ ನಾವು ಅರ್ಥ ಮಾಡ್ಬೋದು. ಏನಂತ ಹೇಳೋದಾದರೆ, ನಿನ್ನಲ್ಲಿ ಭರವಸವಿಡುವಂಥ ಮನುಷ್ಯನು ಧನ್ಯನು ಎಂಬುದಾಗಿ. ಸೊ ಯಾರೆಲ್ಲ ದೇವರ ನ್ಯಾಯ ನೀತಿ ಮಾರ್ಗದಲ್ಲಿ ಒಂದು ಒಡಂಬಡಿಕೆಗೆ ಕವನೆಂಟ್ಗೆ ವಿಧೇಯರಾಗಿ ಜೀವಿಸ್ತಾರೋ, ಫಾರ್ ದ್ಯಾಮ್ ದ ಬ್ಲೆಸ್ಸಿಂಗ್ಸ್ ಈಸ್ ಅಶೋರ್ಡ್ ಎನ್ನುವಂಥ ಒಂದು ನಂಬಿಕೆ ಅವತ್ತಿನ ಇಸ್ರಾಯೇಲ್ರ ಟೀಚಿಂಗ್ಸ್, ಅವರ ಒಂದು ಕ್ರಿಶ್ಚಿಯನ್ ಟೀಚಿಂಗ್ಸ್ ಅಂತ ಹೇಳ್ಬೋದು, ಅಥವಾ ಜೇವಿಸ್ ಟೀಚಿಂಗ್ಸ್ ಅಂತ ಹೇಳ್ಬೋದು, ಅಥವಾ ಇಸ್ರಾಯಲ್ಸ್ ಟೀಚಿಂಗ್ಸ್ ಅಂತ ಹೇಳ್ಬೋದು. ದೋಸ್ ಹೂ ಕೀಪ್ ಗಾಡ್ಸ್ ಕವನೆಂಟ್ ಪರ್ಮನೆಂಟ್ಲಿ ದೇ ವಿಲ್ ಬಿ ಬ್ಲೆಸ್ಡ್ ಎಂಬುದಾಗಿ. ಯಾರು ಕಾನ್ಸ್ಟೆಂಟ್ ಆಗಿ ದೇವರ ಒಂದು ಟೀಚಿಂಗ್ಸನ್ನು ಇಟ್ಕೊಳ್ತಾರೋ ದೇ ವಿಲ್ ಬಿ ಬ್ಲೆಸ್ಡ್ ಎಂಬುದಾಗಿ. ಅದಕ್ಕೆ ಒಬ್ಬ ಥಿಯಾಲಜಿಯನ್ ಹೀಗೆ ಹೇಳ್ತಾನೆ, ಬಿಕಾಸ್ ಗಾಡ್ ವಾಟ್ ಹಿ ಈಸ್ ಆ್ಯಂಡ್ ಗಿವ್ಸ್ ವಾಟ್ ಹಿ ಗಿವ್ಸ್ ಆ್ಯಂಡ್ ಇಟ್ ಈಸ್ ದ ಹೈಯೆಸ್ಟ್ ವಿಸ್ಡಮ್ ಟು ಟೇಕ್ ಹಿಮ್ ಫಾರ್ ಅವರ್ ಟ್ರೂ ಗಾಡ್ ಆ್ಯಂಡ್ ನೆವರ್ ಟು ಲೆಟ್ ಹಿಮ್ ಗೋ ಎಂಬುದಾಗಿ. ಸೊ ದೇವರಿಂದ ಇರುವಂಥ ಕವನೆಂಟನ್ನು ಡೋಂಟ್ ಟೇಕ್ ಇಟ್ ಆಸ್ ಡೋಂಟ್ ಕನ್ಸಿಡರ್ ಇಟ್ ಆಸ್ ಈಸಿಲಿ ಆರ್ ಡೋಂಟ್ ಟೇಕ್ ಇಟ್ ಆಸ್ ಅ ಗ್ರಾಂಟೆಡ್ ಎನ್ನುವಂಥ ಒಂದು ಟೀಚಿಂಗ್. ಸೊ ಈ ಎಲ್ಲ ಅನುಭವಗಳು ಕೀರ್ತನೆಗಾರನಿಗೆ ಏನು ಮಾಡ್ತದೆ ಹೇಳಿದರೆ, ದೋಸ್ ಹೂ ಬಿಲೀವ್ಸ್ ಇನ್ ಗಾಡ್ ಆರ್ ದ ರಿಯಲಿ ಬ್ಲೆಸ್ಡ್ ಎನ್ನುವಂಥ ಒಂದು ಕನ್ಕ್ಲೂಷನಿಗೆ ನಡೆಸ್ತದೆ. ಯಾರು ದೇವರನ್ನು ನಂಬ್ತಾರೋ ಆ ಮನುಷ್ಯನು ಧನ್ಯನು ಎಂಬುದಾಗಿ. ಸೊ ದಿಸ್ ಸಾಮ್ ಇಸ್ ಎಂಟೈರ್ಲಿ ಏನು ಹೇಳ್ತದೆ ಒಂದು ಹೋಲಿಸ್ಟಿಕ್ ಆಗಿ ನೋಡೋದಾದರೆ, ಯಾರು ದೇವರ ರಿಲೇಷನ್ಶಿಪ್ಪಿಗಾಗಿ, ಹೂ ಲಾಂಗ್ಸ್ ಫಾರ್ ಗಾಡ್ಸ್ ರಿಲೇಷನ್ಶಿಪ್, ಹೂ ವಾಂಟ್ಸ್ ಟು ಬಿ ಇನ್ God's holy place, they will be blessed even though they walk through the valleys of darkness or in the valleys of darkness. That makes them stronger than the easiest journey. ನಮಗೆ ಕಷ್ಟಗಳು ಯಾಕೆ ಬರ್ತವೆ ಹೇಳಿದರೆ, ದಟ್ ಟು ಸ್ಟ್ರೆಂಥನ್ ಅಸ್, ಆ ಸ್ಟ್ರೆಂತಿಂದ ನಾವು ಬ್ಲೆಸ್ಸಿಂಗ್ಸಿಗೆ ನಡೆಸಲ್ಪಡ್ತೇವೆ ಅನ್ನುವಂಥ ನಂಬಿಕೆಯಲ್ಲಿ ಕೊರೋಹೈ ಕೀರ್ತನೆಯನ್ನು ಬರೀತಾರೆ. ಸೊ ಹಾಗಾಗಿ ನಮ್ಮ ಜೀವನದ ಈ ಜರ್ನಿಯಲ್ಲಿ when we go through the situations of mourning, weeping and disappointed, we must know that this is to strengthen us, not just to abandon from God. ದೇವರಿಂದ ಕೈ ಬಿಡಲ್ಪಟ್ಟದಲ್ಲ, ಬದಲಾಗಿ ಈ ಅನುಭವಗಳು ನಮ್ಮನ್ನು ಬಲಪಡಿಸ್ತದೆ ಅನ್ನುವಂಥ ನಂಬಿಕೆಯಲ್ಲಿ we have to keep on moving to our destiny. ನಮ್ಮ ಒಂದು ನಿರ್ದಿಷ್ಟ ಸ್ಥಳಕ್ಕೆ ಹೋಗುವಾಗ ದೇವರು ನಮ್ಮನ್ನು ಬಲಪಡಿಸ್ತಾನೆ ಎನ್ನುವಂಥ ನಂಬಿಕೆಯಲ್ಲಿ ಹೋಗಬೇಕು. ಸೊ ಹಾಗೆ ನಂಬಿಕೆ ಇರುವಂಥವರು ದೇವರ ಆಶೀರ್ವಾದಕ್ಕೆ ಪಾತ್ರರಾಗ್ತಾರೆ ಮತ್ತು ಧನ್ಯರಾಗ್ತಾರೆ. ಸೊ ಅಂಥ ಜೀವಿತ ನಮ್ಮೆಲ್ಲರದಾಗಲಿಕ್ಕೆ ದೇವರಾತ್ಮ ನಮಗೆ ಸಹಾಯ ಮಾಡಲಿ. ಆಮೇಲೆ ಸೊ ಪ್ರಾರ್ಥನೆ ಮಾಡುವ. ಕೃಪೆಯುಳ್ಳ ದೇವರೇ, ನಮ್ಮ ಬಂಡಿಯು ಆಶ್ರಯವು ಕೋಟೆಯೂ ಆಗಿರುವಂಥ ಕರ್ತನೆ, ನನಗೆ ಸ್ತೋತ್ರವಾಗಲಿ. ನಮ್ಮ ಜೀವಿತದಲ್ಲಿ ನೀನು ಜೊತೆಗಾರನಾಗಿರುವುದಕ್ಕಾಗಿ, ಜೀವನದ ಪ್ರಯಾಣದಲ್ಲಿ ನಮ್ಮ ಏಳು ಬೀಳುಗಳಲ್ಲಿ, ಏರುಪೇರುಗಳಲ್ಲಿ, ನೋವು ನಲಿವುಗಳಲ್ಲಿ ಜೊತೆಗಾರನಾಗಿರುವುದಕ್ಕಾಗಿ ಸ್ತೋತ್ರ. ನಾವು ನೋವಿನ ಸಂದರ್ಭಗಳಲ್ಲಿ ಕುಗ್ಗಿ ಹೋಗದೆ, ನಿರಾಶರಾಗಿ ಹೋಗದೆ, ಆ ಎಲ್ಲ ಸಂದರ್ಭಗಳಲ್ಲಿ ನಿನ್ನ ಆತ್ಮನಿಂದ ಬಲ ಹೊಂದಿದವರಾಗಿ ನಮ್ಮ ಪ್ರಯಾಣವನ್ನು ಮುಂದುವರಿಸಲಿಕ್ಕೆ ನಿನ್ನ ಆತ್ಮನ ಶಕ್ತಿಯನ್ನು, ಸಹಾಯವನ್ನು ನಮ್ಮೆಲ್ಲರಿಗೆ ಅನುಗ್ರಹಿಸು. ಈ ಆನ್ಲೈನಲ್ಲಿ ಪಾಲ್ಗೊಂಡಂಥ ಎಲ್ಲರಿಗೆ ಸ್ತೋತ್ರ ಹೇಳ್ತೇವೆ. ನಿನ್ನಲ್ಲಿ ನಂಬಿಕೆ ಇಟ್ಟು ಕೇಳುವಾಗ ನಿನ್ನ ಆಶೀರ್ವಾದಕ್ಕೆ ಅವರೆಲ್ಲರನ್ನು ನಡೆಸೆಂಬುದಾಗಿ ಪ್ರಾರ್ಥಿಸ್ತೇವೆ. ಈ ರಾತ್ರಿ ವೇಳೆಯಲ್ಲಿ ನಮ್ಮ ದೇಹ ಪ್ರಾಣಾತ್ಮಗಳನ್ನು ನಿನ್ನ ಹಸ್ತಗಳಿಗೆ ಒಪ್ಪಿಸಿ ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ದೀನತೆಯಿಂದ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೆನ್. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅಂದಿನದ ಆಹಾರವನ್ನು ನಮಗೆ ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಳಿದ ನಮ್ಮನ್ನು ತಪ್ಪಿಸು. ಯಾಕಂದರೆ ರಾಜ್ಯವು ಬಲವು ಮಹಿಮೆಯು ಸದಾ ಕಾಲವು ನಿನವೇ, ಆಮೆನ್. ವಿಶ್ವಾಸದಿಂದ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳ್ರಿ. ತಂದೆಯಾದಂಥ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದಂಥ ಯೇಸುವಿನ ಕೃಪೆಯು, ಪರಿಶುದ್ಧಾತ್ಮನ ಅನ್ಯೋನ್ಯತೆ ಈ ಆನ್ಲೈನ್ನಲ್ಲಿ ಪಾಲ್ಗೊಂಡಂಥ ಪ್ರತಿಯೊಬ್ಬರೊಟ್ಟಿಗೂ, ಇಡೀ ವಿಶ್ವದೊಟ್ಟಿಗೂ ಈಗಲೂ ಯಾವಾಗಲೂ ನಿತ್ಯ ಕಾಲಕ್ಕೂ ನೆಲೆಯಾಗಿರಲಿ. ಆಮೆನ್.